ಪ್ರಿಯ ವೀಕ್ಷಕರೇ, ಇವತ್ತಿನ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆ ತಾಲೂಕು ವ್ಯಾಪ್ತಿಯ ವ್ಯವಸಾಯ ಸೇವಾ ಸಹಕಾರಿ ಸಂಘ ಬೆಳವಾಯಿ ಇದರ ಅಧ್ಯಕ್ಷರಾದಂತಹ ಹಾಗೂ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು 45 ವರ್ಷ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿರುವಂತಹ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಆಗಿರುವ ಹಾಗೂ ಕೊಡಕೆ ಇವತ್ತೂರು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ತಮ್ಮ ಒಂದು ರಾಜಕೀಯ ಕರಿಯರ್ ಅನ್ನು ಪ್ರಾರಂಭ ಮಾಡಿದಂತಹ ಹಾಗೂ ಕೊಡಕೆ ಇವತ್ತೂರು ಯುವಕ ಸಂಘದ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದಂತಹ ಹಾಗೂ ವಿಶ್ವ ಹಿಂದೂ ಪರಿಷತ್ ಕಾರ್ಕಳ ಇದರ ಒಂದು ತಾಲೂಕಾ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡಿದಂತಹ ಹಾಗೂ SCDCC ಬ್ಯಾಂಕ್ ಮಂಗಳೂರು ಇದರ ಒಂದು 3 ಅವಧಿಗೆ ನಿರ್ದೇಶಕರಾಗಿಯೂ ಕೂಡ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದಂತಹ ಹಾಗೂ ಮಾಸ್ ಬೆಂಗಳೂರು ಅಗ್ರಿಕಲ್ಚರ್ ಸೊಸೈಟಿ ಇದರಲ್ಲಿ ಒಂದು 4 ಅವಧಿಗೆ ನಿರ್ದೇಶಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದಂತಹ ಹಾಗೂ TAPCMS ಕಾರ್ಕಳ ಇದರಲ್ಲಿ 3 ಅವಧಿಗೆ ನಿರ್ದೇಶಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದಂತಹ ಹಾಗೂ ಸ್ಕ್ಯಾಟ್ಸ್ ನಿರ್ದೇಶಕರು 2 ಅವಧಿಗೆ ಬೆಂಗಳೂರು ಇದರಲ್ಲಿಯೂ ಕೂಡ ಒಂದು ಸಾಕಷ್ಟು ಒಂದು ಸೇವೆಯನ್ನು ಸಲ್ಲಿಸಿದಂತಹ ಹಾಗೂ ನವೋದಯ ಚಾರಿಟೇಬಲ್ ಟ್ರಸ್ಟ್ ಇದರ ಒಂದು 3 ಅವಧಿಗೆ ನಿರ್ದೇಶಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದಂತಹ ಹಾಗೂ ನವೋದಯ ಸೌಹಾರ್ದ ಬ್ಯಾಂಕ್ ಅಧ್ಯಕ್ಷರು ಇದರ ಒಂದು 2 ಅವಧಿಗೆ ನಿರ್ದೇಶಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದಂತಹ ಹಾಗೂ ಭಾರತ್ ಸೌಹಾರ್ದ ಸಹಕಾರ ನಿಯಮಿತ ಮೂಡುಬಿದ್ರೆ ಇದರ ಒಂದು ಸಂಸ್ಥಾಪಕ ಅಧ್ಯಕ್ಷರಾಗಿಯೂ ಕೂಡ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದಂತಹ ಹಾಗೂ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕಂಬಳ ಸಮಿತಿ ಮಂಗಳೂರು ಇದರ ಒಂದು ಅಧ್ಯಕ್ಷರಾಗಿ ಜೊತೆಗೆ ಹಾಲಿ ಕಾನೂನು ಹಾಗೂ ಶಿಸ್ತು ಸಮಿತಿಯ ಒಂದು ಸಲಹೆಗಾರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಹಾಗೂ ಶ್ರೀಕೃಷ್ಣ ದೇವಸ್ಥಾನ ಆಡಳಿತ ಮಂಡಳಿ ಇದರ ಒಂದು ಮೊಕ್ತೇಸರರಾಗಿಯೂ ಕೂಡ ಕಾರ್ಕಳದಲ್ಲಿ ಒಂದು ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಹಾಗೂ ಸ್ವತಃ ಒಂದು ತಮ್ಮ ಪ್ರೌಢಶಾಲೆ ಆಗಿರುವಂತಹ ಸುಭಾಷ್ ಚಂದ್ರ ಪ್ರೌಢಶಾಲೆ ಮೂಡಮಾರ್ನಾರು ಇದರ ಒಂದು ಸ್ಥಾಪಕ ಅಧ್ಯಕ್ಷರಾಗಿ ಹಾಲಿ ಒಂದು ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಶ್ರೀಯುತ ಭಾಸ್ಕರ್ S ಕೋಟ್ಯಾನ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinIndia.com ವತಿಯಿಂದ ಹಾರ್ದಿಕ ಸ್ವಾಗತ ಸರ್. ನಮಸ್ತೆ. ನಮಸ್ತೆ. ಅದ್ರ ಜೊತೆಗೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ಬೆಳವಾಯಿ ಇದರ ಒಂದು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆದಂತಹ ಸುಮಾರು 37 ವರ್ಷದಿಂದ ಅದೇ ಸಂಸ್ಥೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿರುವಂತಹ ಸುಮಾರು ಒಂದು 7.5 ವರ್ಷದಿಂದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಕೆಲಸ ಕಾರ್ಯಗಳನ್ನು ಮಾಡ್ತಿರುವಂತಹ ಸುರೇಶ್ ರಾವ್ ಸರ್ ಕೂಡ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಅವರಿಗೂ ಕೂಡ ನಮ್ಮ politiciansinIndia.com ವತಿಯಿಂದ ಹಾರ್ದಿಕ ಸ್ವಾಗತ ಸರ್. ನಮಸ್ತೆ. ಭಾಸ್ಕರ್ ಕೋಟ್ಯಾನ್ ಸರ್, ಸಕ್ರಿಯ ಒಂದು ಸಾಮಾಜಿಕ ಸೇವೆಯಲ್ಲಿ ಸುಮಾರು 45 ವರ್ಷದಿಂದ ಸಮಾಜದ ವಿವಿಧ ಸ್ತರಗಳಲ್ಲಿ ಜವಾಬ್ದಾರಿಯುತವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀರಿ. ಈ ಭಾಗದಲ್ಲಿ ತಾವು ಸಾಕಷ್ಟು ಒಂದು ಚಿರಪರಿಚಿತ, ಆದ್ರೂ ಕೂಡ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ. ನಾನು ಭಾಸ್ಕರ್ ಕೋಟ್ಯಾನ್ ಅಂತ. ನಾನು ಕೊಳಕೆ ಅಂದ್ರೆ ಹೇಳಿದ್ರೆ ಭಾಸ್ಕರ್ ಕೋಟ್ಯಾನ್ ಅಂದ್ರೆ ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೂ ಕೂಡ ನಾನು 1985ರಲ್ಲಿ ನಾನು ಕಾರ್ಕಳ ತಾಲೂಕು ಮಾರ್ಕೆಟ್ ಸೊಸೈಟಿಯ ಫಸ್ಟ್ ಉಪಾಧ್ಯಕ್ಷನಾಗಿದ್ದೆ. ಆ ನಂತರ ಡೈರೆಕ್ಟರ್ ಆಗಿದ್ದೆ. ಆ ಕಾಲದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿರುವಂತಹ ಈಗ ಇದರ ನನ್ನ ಫಸ್ಟಿಗೆ ಆ ಸಂಸ್ಥೆಗೆ ಸೇರಿಸಿದವರು ಅಮರಾಶ್. ನಾನು ಯಾವಾಗಲೂ ಅವರು ಮರೆಯಲಿಕ್ಕಿಲ್ಲ ನನ್ನ ಜೀವನದಲ್ಲಿ. ಆಗ ಅವರಟ್ಟು ಸೇರಿ ನಾನು ಸಾಧಾರಣ ಫಸ್ಟಿಗೆ ನಾನು ಮಾತೃ ಸೊಸೈಟಿಯಿಂದ ಆನಂತರ ನಾನು ನಮ್ಮ ಇವತ್ತು ಪಂಚಾಯಿತಿಯಲ್ಲಿ ಸದಸ್ಯನಾಗಿದ್ದೆ. ಸಾಧಾರಣ 1-2 ಟರ್ಮ್ ಸದಸ್ಯನಾಗಿದ್ದೆ. ಎಲ್ಲ ಒಂದು ಮನೆಯ ಜವಾಬ್ದಾರಿ ಕೆಲಸ ಕಾರ್ಯಗಳ ನಡುವೆ ಕೂಡ ಈ ಒಂದು ಸಹಕಾರಿ ರಂಗಕ್ಕೆ ಬರ್ಲಿಕ್ಕೆ ಯಾರು ಒಂದು ಪ್ರೇರಣೆ ಸರ್? ಅಂದ್ರೆ ಯಾವಾಗ ಬಂದಿರಿ ಸುಮಾರು? ಸಾಧಾರಣ ನಾನು DCC ಬ್ಯಾಂಕ್ಗೆ ಸೇರಬೇಕಿದ್ರೆ ನನಗೆ ಫಸ್ಟಿಗೆ ML ರಾಜೇಂದ್ರ ಕುಮಾರ್ ಅವರ ಸಹಕಾರದಿಂದ ನಾನು ಬಂದೆ. ಯಾಕಂದ್ರೆ ಅವರಿಗೂ ಮತ್ತು ನಾನು ಸಾಧಾರಣ 35 ವರ್ಷದಿಂದ ಆ ಸಂಬಂಧ. ಹಾಗೆ ರಾಜಕೀಯವಾಗಿ ಕೂಡ ಬಂದದ್ದು ನಾನು ನಮ್ಮ ಮನಶಕ್ತಿಯಿಂದ. ಯಾಕಂದ್ರೆ ಅವರು ಮತ್ತು ನಾವು ಒಂದು ಮನೆಯವರಾಗಿದ್ದು. ಆ ರಾಜಕೀಯವಾಗಿ ಬರಬೇಕಿದ್ರೆ ಅವನಶಕ್ತಿ. ಸಹಕಾರಿ ಸಂಘಕ್ಕೆ ನಾನು ಈವರೆಗೆ ಬರಬೇಕಿದ್ರು ML ರಾಜೇಂದ್ರ ಕುಮಾರ್. ಆದ್ರಿಂದ ಅವರನ್ನು ನಾನು ಇಬ್ಬರನ್ನು ಕೂಡ ನಾನು ರಾಜಕೀಯವಾಗಿ ಮರೆಯಲಿಕ್ಕಿಲ್ಲ, ಸಹಕಾರಿ ವಿಚಾರಗಳು ಮರೆಯಲಿಕ್ಕಿಲ್ಲ. ಅವರಿಬ್ಬರು ಕೂಡ ನನಗೆ ನನ್ನ ಮಾರ್ಗದರ್ಶಕ. ಹಾಗೆ ಆ ನಂತರ ನಾನು ನಮ್ಮ ಹಳ್ಳಿ, ಈಗ ಕೊಳಕೆ ಇರುತ್ತದೆ ಬರೀ ಹಳ್ಳಿ ಪ್ರದೇಶ, ಅಲ್ಲಿ ಕೂಡ ನಾನು ಫುಲ್ ಸಾಧಾರಣ ನಾನು ಫಸ್ಟಿಗೆ ನಾನು ಅಲ್ಲಿ ಪಂಚಾಯತಿನ ಸದಸ್ಯನಾದೆ. ಆ ನಂತರ ಯುವಕ ಮಂಡಲದ ಅಧ್ಯಕ್ಷನಾದೆ ಅಲ್ಲಿ ಕೂಡ ಇವತ್ತಿನಲ್ಲಿ ಕೂಡ. ಆ ನಂತರ ನಾನು ಮೇಲೆ ಹೋಗ್ತಾ ಸಹಕಾರಿ ರಂಗಕ್ಕೆ ಬಂದೆ. ಆ ನಂತರ ನನ್ನ ತಂದೆ ಕಾಲದಲ್ಲಿ ಕೋಣಗಳಿತ್ತು ನಮ್ಮ ಮನೆಯಲ್ಲಿ. ಕೊಳಕೆ ಇವತ್ತು ನಮಗೆ ಹೇಳಿರ್ಬೋದು, ಕೋಣಗಳಿತ್ತು.
ಆ ಕೋಣಗಳನ್ನು ನಾನೇನು ಮಾಡಿದ ನನ್ನ ತಂದೆಯವರು ತೀರಿ ಹೋದರು. ಆ ತೀರಿ ಹೋದ ನಂತರ ಕೂಡ ನಾವು ಸಾಧಾರಣ ನಾನು ಇಷ್ಟರವರೆಗೆ ಸಾಧಾರಣ ಒಂದು 30 ವರ್ಷದಿಂದ 37 ವರ್ಷ ಆಯಿತು ನಮ್ಮ ತಂದೆಯ ಕಾಲದಿಂದ ನಾನು ಕೋಣ ಕಟ್ಟಿ. ಪ್ರತಿ ಸಾಧಾರಣ ವರ್ಷಕ್ಕೆ ಒಂದು 10-15 ಪ್ರೈಸ್ ನಮಗೆ ಸಿಗ್ತಾ ಇತ್ತು. ಅದು ಹೇಳಲಿಕ್ಕಿಲ್ಲ ತಮ್ಮ ಕುಟುಂಬಕ್ಕೆ ಅಂದ್ರೆ ತಂದೆ ಕಾಲದಿಂದಲೂ ನಮಗೆ ಬಂದಂತ ಪ್ರೈಸ್. ಈ ವರ್ಷ ಕೂಡ 9 ಪ್ರೈಸ್ ನಮಗೆ ಈ ವರ್ಷವೂ ಕೂಡ ಬಂದಿದೆ. ಹಾಗೆ ಸಾಧಾರಣ ಒಂದು 300-380 ಪ್ರೈಸ್ ನಮಗೆ ಪದಕ, ಬಂಗಾರ ಪದಕ ಇರ್ಬೋದು, ಬೆಳ್ಳಿ ಪದಕ ಇರ್ಬೋದು, ಸೀಲ್ಡ್ ಇರ್ಬೋದು, 370-376 ಪ್ರೈಸ್ ನಮಗೆ ಬಂದಿದೆ. ಅದು ನಮ್ಮ ಹೆಸರು ಕೊಳಕೇರಿ ಇರ್ತದೆ, ಅದು ಭಾಸ್ಕರ ಕೋಟೆರ ಅಂತ ಹೇಳ್ತಾರೆ. ಹಾಗೆ ಅದಲ್ಲದೆ ನಾನು ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯ ನಾನು ಅಧ್ಯಕ್ಷನಾಗಿದ್ದೆ 2 ವರ್ಷ. ನಾನು ಆ ಕಂಬಳ ಸಮಿತಿ ಅಧ್ಯಕ್ಷನಾಗಿ ನಾನು ಕಾನೂನನ್ನು ಎಲ್ಲ ಸಾಧಾರಣ ಈಗಾರಂತ ಹೇಳ್ತಾರೆ. ಆ ಕಾನೂನನ್ನು ಕಾನೂನಿನ ಚೌಕಟ್ಟಕ್ಕೆ ನಾನು ಕಲಿದೆ. ಆ ಸಂದರ್ಭದಲ್ಲಿ ಈ ಪೇಟದವರು ತುಂಬಾ ಉಪದ್ರ ಇತ್ತು, ನಮಗೆ ಕಂಬಳ ಮಾಡಲೇಬಾರದು ಅಂತ ಇತ್ತು. ಆದರೂ ನಾವು ಹೈಕೋರ್ಟಿಗೆ ಹೋಗಿ ಸ್ಟೇ ತಂದು ತುಂಬಾ ಹೋರಾಟವನ್ನು ಮಾಡಿದ್ದೇವೆ. ಇಡೀ ಜಿಲ್ಲೆಯಲ್ಲಿ ನಿಮ್ಗೆ ಕೇಳಿರ್ಬೋದು, ಮಂಗಳೂರಿನಲ್ಲಿ ನಾನು 160 ಜೊತೆ ಕೋಣವನ್ನು ತಯಾರು ಮಾಡಿ 25,000 ಜನರನ್ನು ಒಟ್ಟಿಗೆ ಸೇರಿಸಿ ಅಲ್ಲಿ ಮೆರವಣಿಗೆ ಮಾಡಿದೆ. ಇಲ್ಲಿ ಲಾಲ್ಬಾಗ್ ನಮ್ಮ ಲಾಲ್ಬಾಗ್ ಅಲ್ಲಿಂದ DC ಆಫೀಸ್ವರೆಗೆ ನಾನು ಮೆರವಣಿಗೆ ಮಾಡಿಸಿ ಪ್ರತಿಭಟನೆ ಕೂಡ ಮಾಡಿದೆ. ಅದರಿಂದ ನಮಗೆ ಸ್ವಲ್ಪ ಕಂಬಳ ಮಾಡಲಿಕ್ಕೆ ಸ್ವಲ್ಪ ಇಷ್ಟು ಜನ ಇದರಲ್ಲಿ ಒಟ್ಟಿಗೆ ಸೇರ್ತಾರೆ, ಇಷ್ಟು ಜನ ಸಂಪೂರ್ಣ ಸಹಕಾರ ಉಂಟಂತ ರೀತಿಯಲ್ಲಿ ನಮಗೆ ಹೈಕೋರ್ಟ್ನಲ್ಲಿ ನಮಗೆ ಪೇಟದವರಿಗೆ ಸೇರಿಸಿ ನಮಗೆ ಕಂಬಳ ಮಾಡಲಿಕ್ಕೆ ಆಯಿತು. ಒಂದು ಕಂಬಳದ ವಿಚಾರ ಹೇಳಿದ್ವಿ ನಾವು, ಯಾಕಂದ್ರೆ ಕಂಬಳ ನಮ್ಮದು ನಮ್ಮ ತಂದೆ ಕಾಲದಲ್ಲಿ ಬಂದಂತ. ಆ ನಂತರ ಸಹಕಾರಿ ಕ್ಷೇತ್ರಕ್ಕೆ ರಾಜಕೀಯವಾಗಿ ಬರಲಿಕ್ಕೆ ನಾನು ಅವರಾಕ್ಷೇತ್ರ ಮಾಡಿದೆ. ಅಂದ್ರೆ ನನ್ನ ಒಂದು ಸಲ ಜಿಲ್ಲಾ ಪಂಚಾಯತ್ಗೆ ಓಟ್ಗೆ ಕೂಡ ನಿಲ್ಲಿಸಿದ್ವಿ ಆ ಕಾಲದಲ್ಲಿ. ಆಗ ಕಾಂಗ್ರೆಸ್ ಬಹಳ ಇತ್ತು, ನಾನು ಸೋತೆ. ಇಲ್ಲದಿದ್ರೆ ಆ ರಾಜ್ಯಕ್ಕೆ ಮುಂದುವರಿತಾ ಇತ್ತು. ಆದ್ರೂ ನಾನು ಅಲ್ಲಿ ಸೋತೆ. ಅಲ್ಲಿಗೆ ನಾನು ರಾಜ್ಯಕ್ಕೆ ಬೇಡಂತ ರೀತಿಯಲ್ಲಿ ನಾನು ಅಲ್ಲಿ ಬಿಟ್ಟೆ. ಆ ನಂತರ ನಮ್ಗೆ MN ರಾಜೇಂದ್ರ ಸಿಕ್ಕಿದ್ರು. ಆ ನಂತರ ಅವರೊಟ್ಟಿಗೆ ಸೇರಿ ಬೇರೆ ಬೇರೆ ಈಗ ನೋಡಿ ನಾನು ಹೇಳಿದೆ ನಿಮ್ಮ ಹತ್ರ, DC ಬ್ಯಾಂಕ್ನಲ್ಲಿ ಒಂದು 2-3 ಟರ್ಮ್ ಆಯ್ತು ನನಗೆ. ಮಾಸ್ ಅಂತ ಸಂಸ್ಥೆ ಕಟ್ಟಿದ್ದೇವೆ ನಾವು, ಅದು ಕೂಡ ಸ್ಥಾಪಕ ಡೈರೆಕ್ಟರ್ ನಾವು. ಆ ಸಂದರ್ಭದಲ್ಲಿ ಕೂಡ ಅದನ್ನು ಅಡಿಕೆಗೆ ಬೆಲೆ ಇಲ್ಲ ಅಂತ ಸಂದರ್ಭ ಬಂತು. ಆ ಕಾಲದಲ್ಲಿ ನಾವೇ ಒಂದು ಸಂಸ್ಥೆಯನ್ನು ಕಟ್ಟಿದ್ರಿಂದ ನಮಗೆ ಕೈ ಕೊಡ್ಲಿಕ್ಕೆ ಆಯ್ತು. ಇಲ್ಲದ್ರೆ ಮೊದಲು ಕೆಂಪು ಒಂದೇ ಸಂಸ್ಥೆ ಇತ್ತು ನಮ್ಮ. ಈಗ ನಮ್ದು 2 ಸಂಸ್ಥೆ ಆಯ್ತು ನಮ್ಮ ಜಿಲ್ಲೆಯಲ್ಲಿ, 2 ಜಿಲ್ಲೆಯಲ್ಲಿ 2 ಸಂಸ್ಥೆ ಆಯ್ತು. ಅಡಿಕೆ ಕೂಡ ಒಂದು ರೇಟ್ ಬರುವಂತ ಇದೆ. ಯಾಕಂದ್ರೆ ನಾನು ಕೂಡ ಕೃಷಿಕ. ನಾನು ಕೂಡ ನನ್ನಲ್ಲಿ ಕೂಡ ತುಂಬಾ 10-30-35-40 ಎಕರೆ ಜಾಗ ನನ್ನಲ್ಲಿ ಕೂಡ ಕೃಷಿ ಜಾಗ ನಮ್ಮಲ್ಲಿ ಉಂಟು. ಈಗ ನಾನು ಬಿಸ್ನೆಸ್ ಬೇರೆ ಬಿಸ್ನೆಸ್ ನಂದು ಫ್ಲಾಟ್ ಬಿಲ್ಡಿಂಗ್ ಅದೆಲ್ಲ ಉಂಟು. ಆದ್ರೂ ಕೂಡ ನನ್ನ ಕೃಷಿಯಲ್ಲಿ ಅದು ಜಾಸ್ತಿ ನನಗೆ ಇಂಟ್ರೆಸ್ಟ್. ಈಗ ಕೋಣದಲ್ಲಿ ಹೇಗೆ ಇಂಟ್ರೆಸ್ಟ್ ಅದೇ ಹಾಗೆ ರೀತಿಯಲ್ಲಿ ಕೃಷಿಯಲ್ಲಿ. ಹಾಗೆ ಸಹಕಾರಿ ಸಂಸ್ಥೆ, ಈ ಬೆಳವಾಯಿ ಸಹಕಾರಿ ಸಂಸ್ಥೆ ಅಧ್ಯಕ್ಷನಾಗಿದ್ದೇನೆ ನಾನು, ಈಗಲೂ ಇದ್ದೇನೆ. ಸಾಧಾರಣ ನಾನು ಒಂದು 2-3 ಟರ್ಮ್ನಲ್ಲಿ ನಾನು ಅಧ್ಯಕ್ಷನಾಗಿದ್ದೇನೆ. ತುಂಬಾ ಸಂತೋಷ ಸರ್. ಹಾಗೆಯೇ ತಮ್ಮ ಸಂಸ್ಥೆಯ ಒಂದು ಸಂಸ್ಥಾಪಕ ಅಧ್ಯಕ್ಷರು ಯಾರು ಸರ್? ಸುಮಾರು ಎಷ್ಟನೇ ಇಸ್ವಿಗೆ ಪ್ರಾರಂಭ ಆಯಿತು? ತದನಂತರ ಯಾವ ರೀತಿ ಒಂದು ಪ್ರಗತಿಯನ್ನು ಸಾಧಿಸ್ತಾ ಬಂತು ಸರ್? ನೋಡಿ, 12/2/1956ರಲ್ಲಿ ಈ ಸಂಸ್ಥೆ D. ನಾರಾಯಣ ಹೆಗಡೆ ಆ ನಂತರ ದಿನರಾಜ್ ಶೆಟ್ಟಿ ಅಂತ ಕಾರ್ಯದರ್ಶಿ ಅವರು. ಆ ನಂತರ ಆ ಸಂದರ್ಭದಲ್ಲಿ ಅಷ್ಟಿಗೆ 805 ಸದಸ್ಯರಿದ್ದರು. ನಾನು 2015ರಲ್ಲಿ ನಾನು ಅಧ್ಯಕ್ಷನಾದ ಆ ಸಂದರ್ಭದಲ್ಲಿ. ಆ ನಂತರ ನಾನು ಬರುವಾಗ ಠೇವಣಿದ್ದಂಥ ಠೇವಣಿ ಎಷ್ಟಂದ್ರೆ 26 ಕೋಟಿ. ಆ ನಂತರ ಸಾಲ ಇದ್ದದ್ದು 24 ಕೋಟಿ. ಈಗ ಲಾಭ ಆದ 80 ಲಕ್ಷ ರೂಪಾಯಿ ಇದ್ದದಂತ ನಾನು ಬರುವವರೆಗೆ ಇದ್ದದ್ದು. ಈಗ ನೋಡಿ, ಇಲ್ಲಿವರೆಗೆ 77 ಕೋಟಿ ರೂಪಾಯಿ ನಮ್ಮಲ್ಲಿ ಠೇವಣಿ ಇದೆ. 73 ಕೋಟಿ ರೂಪಾಯಿ ನಾವು ಡೆಪಾಸಿಟ್, ನಮ್ಮ 354 ಕೋಟಿ ರೂಪಾಯಿ ವ್ಯವಹಾರ ನಡೀತಾ ಉಂಟು. ಈ ಎಲ್ಲಿವರೆಗೆ ನಾನು ತುಂಬಾ ಸಂತೋಷ ಆಗ್ತಾ ಇದೆ ನನಗೆ. ಏನಂದ್ರೆ ಅಲ್ಲಿದ್ದಂಥ ಮೆಂಬರ್ 805 ಆಗ ಈಗ ಇರುವುದು 6,700 ಜನ ಈಗ ಮೆಂಬರ್ಸ್ ಇದ್ದಾರೆ. ಈ ಸಂದರ್ಭ ಇವತ್ತಿವರೆಗೆ ನಮ್ದು 6,700 ಜನ ಮೆಂಬರ್ ಇದ್ದಾರೆ. ಎಲ್ಲಿವರೆಗೆ ಅಂದರೆ ನಮ್ಮದು 0 ಪಾಯಿಂಟ್ನಲ್ಲಿ ನಾವು ಬಡ್ಡಿಯಲ್ಲಿ ಕೊಡ್ತೀವಿ ಹಣ. 3 ಲಕ್ಷದವರೆಗೆ 0 ಪಾಯಿಂಟ್ನಲ್ಲಿ ಬಡ್ಡಿಯಲ್ಲಿ ಕೊಡ್ತೀವಿ. ಎಲ್ಲಿವರೆಗೆ ಅಂದರೆ ಈ ಬಾರಿ ನಮಗೆ ತುಂಬಾ ಸಂತೋಷ ಅಂದರೆ 3 ಕೋಟಿಗೂ ಮಿಕ್ಕಿ ನಮ್ಮದು ಲಾಭ ಬಂದಿದೆ. ನಮಗೆ 3 ಕೋಟಿಗೂ ಮಿಕ್ಕಿ ಲಾಭ ಬಂದಿದೆ. ಅಂದ್ರೆ ಗಣನೀಯವಾಗಿ ಪ್ರಗತಿಯನ್ನು ಅದು ಹೇಳಲಿಕ್ಕಿಲ್ಲ.
ಅದಕ್ಕೆ ನಿಮ್ಗೆ ಗೊತ್ತಾಗ್ಬೋದು. ನಮ್ಮ ರೆಕಾರ್ಡ್ ನೋಡಿದ್ರೆ ನಾನು ಬಾಯಲ್ಲಿ ಹೇಳಿದ್ರಲ್ಲ, ರೆಕಾರ್ಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಇಲ್ಲಿವರೆಗೆ ನೋಡಿ ಈಗ 354 ಕೋಟಿ ರೂಪಾಯಿ ನಾವು ವ್ಯವಹಾರ ನಮ್ದು ನಡೀತಾ ಉಂಟು. ಹೇಳಿದ್ ನಾನು ಈ ಸಣ್ಣ ಪೇಟೆ ಮತ್ತು ಇಲ್ಲಿ ನಮ್ಮಲ್ಲಿ 4 ಬ್ರಾಂಚ್. ಈಗ ಹೆಡ್ ಸೇರಿ ಈಗ ಹೆಡ್ ಬಿಟ್ಟು 4 ಬ್ರಾಂಚ್, ಹೆಡ್ ಸೇರಿ ಈಗ ನಮ್ಮಲ್ಲಿ 5 ಬ್ರಾಂಚ್. ನಾನು ಬರುವಾಗ ಏನಾದ್ರು ಇಲ್ಲಿವರೆಗೆ ಅಂದ್ರೆ ಒಂದು ಕೆಸರಗದ್ದೆಗೆ ಒಂದು ಬಿಲ್ಡಿಂಗ್ ಇತ್ತು, ಬ್ರಾಂಚ್ ಇತ್ತು. ಆ ನಂತರ ಮುಡುವಾರ್ನಾಡಲ್ಲಿ ಹೇಳಿದ್ರು. ಈಗ ನಮ್ದು ಟೋಟಲ್ ಈಗ 5 ಬ್ರಾಂಚ್ ಇದ್ದು 354 ಕೋಟಿ ರೂಪಾಯಿ ನಮಗೆ ವ್ಯವಹಾರ ಆಗ್ತದೆ ಹೇಳಿದ. ಬೇರೆ ವಿಷಯ ಕೇಳಿ. ಹಾಗೆ ಸರ್, ಸಂಸ್ಥೆ ತಾವು ಒಂದು ಅಧ್ಯಕ್ಷರಾದ್ಮೇಲೆ, ಒಂದು ನಿರ್ದೇಶಕರಾದ್ಮೇಲೆ ಗಣನೀಯವಾಗಿ ಪ್ರಗತಿಯನ್ನ ಸಾಧಿಸಿದೆ ಸರ್. ಹೌದು. ಅದು ಈ ತರ ಒಂದು ಪ್ರಗತಿ ಕಾಣಲಿಕ್ಕೆ ಹೇಗೆ ಸಾಧ್ಯ ಇದೆ? ನೋಡಿ, ಅಧ್ಯಕ್ಷರಿಂದ ಒಬ್ಬರಿಂದ ಇದು ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ. ನಮ್ಮ ಬೋರ್ಡ್ ಈಗ ಆಡಳಿತ ಮಂಡಳಿ ಇದ್ದಾರೆ. ಈಗ ಆಡಳಿತ ಮಂಡಳಿಯವರು ಕೂಡ ನಮಗೆ ಸಹಕಾರ ಬೇಕು. ಅವರು ಒಳ್ಳೆಯ ಸಹಕಾರವನ್ನು ನಮಗೆ ಎಲ್ಲರೂ ಕೊಟ್ಟಿದ್ದಾರೆ. ಹಾಗೆಯೇ ಸಿಒ ಇರ್ಬೋದು, ಅದರ್ಸ್ ನಮ್ಮ ಸ್ಟಾಫ್ ಇರ್ಬೋದು, ಮ್ಯಾನೇಜರ್ಸ್ ಎಲ್ಲಿದ್ದಾರೆ, ನಮ್ಮಲ್ಲಿ 4-5 ಜನ ಮ್ಯಾನೇಜರ್ಸ್ ಎಲ್ಲಿದ್ದಾರೆ, ಅವರ ಸಹಕಾರ ಸ್ಟಾಫ್. ನಮ್ಮಲ್ಲಿ ಸಾಧಾರಣ ಒಂದು 23 ಜನ ಸ್ಟಾಫ್ ನಮ್ಮಲ್ಲಿ ಉಂಟು. ಈಗ 2-3 ಜನ ಎಲ್ಲ ಅವರು ರಿಟೈರ್ಮೆಂಟ್ ಆಯಿತು. ನೋಡಿ, ಎಲ್ಲರ ಸಹಕಾರದಿಂದ ಈಗ ಆಡಳಿತ ಮಂಡಳಿ ಇರ್ಬೋದು, ನಮ್ಮ ಸ್ಟಾಫ್ ಇರ್ಬೋದು, ಆನಂತರ ನಮ್ಮ ಮೆಂಬರ್ಸ್, ಇದನ್ನು ನಾನು ನಿಮಗೆ ಹೇಳಿದೆ ನೋಡಿ, ಮೆಂಬರ್ಸ್. ಈಗ ಅದರ್ಸ್ ಮೆಂಬರ್ಸ್ ನೋಡಿ, ಅವರ ಸಹಕಾರ ಕೊಡೋದು ನಮಗೆ ಬೇಕು. ಯಾಕಂದ್ರೆ ಹಣ ತೆಗಿತಾರೆ, ಕಟ್ಟಬೇಕು ನೋಡಿ. ಕಟ್ಟುವುದು ಯಾರು? ಮೆಂಬರ್ಸ್ ಕಟ್ಟಬೇಕು ನೋಡಿ, ನಮ್ಮಿಂದ ಹಣ ಕೊಡೋ ಮೆಂಬರ್ಸ್. ಆದ್ರಿಂದ ನೋಡಿ, ಅದೊಂದು ಚೈನ್ ಆಗಿ ಈಗ ಅಧ್ಯಕ್ಷರು ಇರ್ಬೋದು, ಡೈರೆಕ್ಟರ್ ಇರ್ಬೋದು, ನಮ್ಮ ಸ್ಟಾಫ್ ಇರ್ಬೋದು, ಸಿಒ ಇರ್ಬೋದು, ಹಾಗೆ ಹಣ ತೆಗೆದುಕೊಂಡಂತ ಮೆಂಬರ್ಸ್ ಇರ್ಬೋದು, ಶಾಲೆ ಇರ್ಬೋದು, ಇವರೆಲ್ಲರ ಸಹಕಾರದಿಂದ ಇದು ಸಾಧ್ಯ ಆಗ್ತದೆ. ಇಲ್ಲ ಇದ್ರೆ ನಮ್ಮಿಂದ ಒಬ್ಬರಿಂದ ಇದು ಮಾಡುವಂತ ಕೆಲಸವೇ ಅಲ್ಲ. ಎಲ್ಲರ ಸಹಕಾರದಿಂದ ಈ ಸಂಸ್ಥೆ ಇಷ್ಟು ಬೆಳಿಲಿಕ್ಕೆ ಸಾಧ್ಯತೆ ಇದೆ. ಈಗ 3 ಕೋಟಿಗೆ ಮಿಕ್ಕಿ ನಮ್ಗೆ ಲಾಭ ಈ ಸಲ ಬಂದಿದೆ. ಆದ್ರಿಂದ ಇನ್ನೂ ಕೂಡ ನಮ್ದು ಆಸೆ ಬೇರೆ ಉಂಟು. ಇನ್ನೂ ಕೂಡ ಜಾಸ್ತಿ ವ್ಯಾಪಾರ ಮಾಡಬೇಕು. ಅಲ್ಲದೆ ಬೇರೆ ನಾವು 1.5 ಕೋಟಿ ರೂಪಾಯಿಯ ಗೋಡನನ್ನು ಕಟ್ಟುವಂತ ಯೋಜನೆ ಕೂಡ ನಮ್ಗೆ ಉಂಟು. ನಬಾರ್ಡ್ ಅವರು ನಮ್ಗೊಂದು ಸಾಲವನ್ನು ಕೊಡ್ತಾರೆ, 0% ಸಾಲವನ್ನು ಕೊಡ್ತಾರೆ. ಅದನ್ನು ಕೂಡ ಮಾಡುವಂತ ಒಂದು ಐಡಿಯಾಸ್ ಎಲ್ಲ ಉಂಟು. ಈಗ ಜಾಗ ಎಲ್ಲ ನೋಡಿದ್ದಾರೆ, ಪರ್ಮಿಷನ್ಗೆಲ್ಲ ನಾವು ಹಾಕಿದ್ದೇವೆ. ಆ ಗೋಡನ್ ಯಾಕೆಂದ್ರೆ ನಿಮ್ಮಲ್ಲಿ ಇರ್ಬೋದು, ಈ ಗೋಡನ್ ಅಷ್ಟು ದೊಡ್ಡ ಗೋಡನ್ ಬೇಕಾ ಅಂತ ಇರ್ಬೋದು. ಅದು ಗೋಡನ್ ಯಾಕಂದ್ರೆ ನಮ್ಗೆ ಹೇಳ್ತಿರ್ಬೇಕಂತ ನೋಡಿ. ನಮ್ಮಲ್ಲಿ ಅಡಿಕೆಯನ್ನು ತಂದು ಇಡ್ಲಿಕ್ಕೆ ನಮ್ಮಲ್ಲಿ ಜಾಗ ಇಲ್ಲ. ಅವರೇನ್ ಮಾಡ್ತಾರೆ, ಆ ಅಡಿಕೆ ಮನೆಯಲ್ಲಿ ಇರ್ತದೆ, ಅಲ್ಲಿ ಕಮ್ಮಿ ರೇಟ್ನಲ್ಲಿ ಅವರಿಗೆ ಹಣ, ಬ್ಯಾಂಕ್ ಹಣ ಕಟ್ಟಲಿಕ್ಕೆ ಹಣ ಬೇಕು ಅವರಿಗೆ, ಅದನ್ನು ಮಾರಿಬಿಡ್ತಾರೆ. ಇನ್ನು ಆಗಲ್ಲ, ಗೋಡನ್ ನಮ್ಮಲ್ಲಿ ಇದ್ರೆ ಅವ್ರು ನಮ್ಮ ಗೋಡನಲ್ಲಿ ತಂದು ಇಡ್ತಾರೆ. ರೇಟ್ ಆಗುವಾಗ ಅದನ್ನು ಮಾರ್ತಾರೆ, ನಮ್ಗೆ ಆ ಲೋನ್ ಅನ್ನು ಕಟ್ತಾರೆ. ಇಲ್ಲ ಇದ್ರೆ ನಮ್ಮ ಬ್ಯಾಂಕ್ ಮಾರ್ಚ್ ಆಗುವಾಗ ನಮ್ಗೆ ಹಣ ಕಟ್ಟಬೇಕು, ಇಲ್ಲ ತಿಂಗಳಿಗೆ ಹಣ ಕಟ್ಟಬೇಕು. ಅವ್ರು ಎಲ್ಲಿಂದ ಕಟ್ಟಬೇಕಾಗ್ತದೆ, ತುಂಬಾ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಾವು ಗೋಡನ್ ಮಾಡಿ ಅವರಿಗೆ ಎಷ್ಟು ಸ್ಕ್ವೇರ್ ಫೀಟ್ ಜಾಗ ಬೇಕು, ಅವರ ಅಡಿಕೆಯನ್ನ, ತೆಂಗಿನಕಾಯಿಯನ್ನ ಇಡ್ಲಿಕ್ಕೆ ಜಾಗ ಎಷ್ಟು ಬೇಕು ಅಷ್ಟು ಕೊಟ್ಟು ಆ ಸುತ್ತು ನಮ್ಮಲ್ಲಿ ಇರ್ತದೆ. ನಮ್ಮಿಂದ ಅವರು ಹಣ ಕೊಂಡು ಹೋಗ್ತಾರೆ. ಆಗ ಜಾಸ್ತಿ ರೇಟ್ ಆಗುವಾಗ ಅದನ್ನು ಅವ್ರು ಮಾಡ್ತಾರೆ. ಆ ರೀತಿ ಅವರಿಗೆ ಕೂಡ ಸಹಕಾರ ಆಗಬೇಕೆಂಬ ರೀತಿಯಲ್ಲಿ ನಾವು ಈಗ 1.5 ಕೋಟಿ ಅಷ್ಟು ದೊಡ್ಡ ಗೋಡನನ್ನು ಕೂಡ ಮಾಡ್ತಾ ಇದ್ದೀವಿ. ತುಂಬಾ ಸಂತೋಷ ಸರ್. ಅದ್ರ ಜೊತೆಗೆ ನಮ್ಮ ಒಂದು ವಲಯ ಶಾಖೆಗಳು ಸರ್ ಎಲ್ಲೆಲ್ಲಿದ್ದಾವೆ? ಒಂದು ನೋಡಿ, ಈಗ ಒಂದು ಕೆಸಗದ್ದೆಯಲ್ಲಿ, ಒಂದು ಮುಡುಮಾರ್ನಾಡಲ್ಲಿ, ಒಂದು ದರಗುಡ್ಡೆ ಇರುವುದು, ಒಂದು ಬಸವನಗಜೆ ಅಂತ ನಮ್ಮ ಮೂಡುಬಿದಿರೆಗೆ ಹತ್ತಿರ ಪಡಮಾರ್ನಾಡತ್ತು. ಈಗ ಅಲ್ಲಿ 4 ಬ್ರಾಂಚ್ ಇದೆಲ್ಲದೇ 4 ಬ್ರಾಂಚ್ ನಮ್ಮಲ್ಲಿ. 4 ಬ್ರಾಂಚ್ ಕೂಡ ನಮ್ಮದು ಪ್ರಾಫಿಟ್ ಅಲ್ಲಿ ಉಂಟು. ಯಾವುದೇ ಬ್ರಾಂಚ್ ಲಾಸ್ ಅಲ್ಲಿಲ್ಲ. ನಾನು ಹೊಸ ಬ್ರಾಂಚ್ ಕೂಡ ಮಾಡಿದ್ರು ಕೂಡ ನಮ್ಗೆ ಪ್ರಾಫಿಟ್ ನಲ್ಲಿ ಉಂಟಿಲ್ಲ, ಲಾಸ್ ಅಲ್ಲಿಲ್ಲ. ಯಾಕಂದ್ರೆ ನಾವು ಅಷ್ಟೇ ದೊಡ್ಡ ಖರ್ಚು ಮಾಡಿ ಏನ್ ಮಾಡಿ ಮತ್ತೆ ಅದಲ್ಲದೆ ಒಂದು ಬ್ರಾಂಚ್ ನಮ್ದು ಮಾತ್ರ ಬಾಡಿಗೆ ಬಿಟ್ರೆ ಬಾಕಿ ಎಲ್ಲಾ ಬ್ರಾಂಚ್ ಕೂಡ ನಮ್ಮ ಸ್ವಂತ, ಜಾಗ ಕೂಡ ಸ್ವಂತ, ಬಿಲ್ಡಿಂಗ್ ಕೂಡ ನಮ್ಮ ಸ್ವಂತ. ಆದ್ರೆ ನಮ್ಗೆ ಬೇರೆ ಎಲ್ಲ ಖರ್ಚು ನಮಗೆ ಬರೋದಿಲ್ಲ. ಸ್ಟಾಫ್ ಇದೊಂದು ಖರ್ಚು ಬರ್ಬೋದು, ಅದರ್ಸ್ ಎಲ್ಲ ಸಣ್ಣ ಪುಟ್ಟ ಖರ್ಚು ಬರ್ಬೋದು. ಆದ್ರಿಂದ ನಮ್ಗೆ ಈ ಪ್ರಾಫಿಟ್ ಬರ್ಲಿಕ್ಕೆ ಕಾರಣ ಅದು ಬಿಲ್ಡಿಂಗ್ ನಮ್ಮ ಬಾಡಿಗೆ ಕೊಡ್ಲಿಕ್ಕೆ. ಒಂದು ಬಿಲ್ಡಿಂಗ್ ಒಂದು 23,000 ನಾವು ಬಾಡಿಗೆ ಕೊಡ್ತೇವೆ, ಬಿಟ್ರೆ ನಮ್ಗೆ ಬಾಡಿಗೆ ಕೊಡುವಂತ ಬಿಲ್ಡಿಂಗ್ ಕೂಡ ನಮ್ಮಲ್ಲಿ. ತುಂಬಾ ಸಂತೋಷ ಸರ್. ಹಾಗೆಯೇ ಸಿಇಒ ಸರ್, ಸಾಕಷ್ಟು ವರ್ಷದಿಂದ ನಾವು ಕೆಲಸ ಕಾರ್ಯಗಳನ್ನು ಸಂಸ್ಥೆಯಲ್ಲಿ ಮಾಡ್ತಾ ಬಂದಿದ್ದೀವಿ. ಸುಮಾರು 37 ವರ್ಷದಿಂದ. ಈಗ 7.5 ವರ್ಷದಿಂದ ತಾವು ಸಿಇಒ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ತಮ್ಮ ಒಂದು ಕಿರು ಪರಿಚಯ ಜೊತೆಗೆ ಒಂದು ಸಂಸ್ಥೆ ಯಾವ ರೀತಿ ಒಂದು ಪ್ರಗತಿಯನ್ನು ಸಾಧಿಸ್ತಾ ಬಂತು ಅದ್ರ ಬಗ್ಗೆ ಹೇಳಿ. ನನ್ನ ಹೆಸರು ಸುರೇಶ್ ರಾವ್ ಅಂತ. ನಾನು 1985 ಇಸ್ವಿಯಲ್ಲಿ ಈ ಸಹಕಾರಿ ಬಗ್ಗೆ ಕಾರ್ಯ ಸಹಕಾರಿ ಈ ಸಹಕಾರಿ
ಸುಮಾರು 7.5 ವರ್ಷದಿಂದ CEO ಆಗಿ ಕೆಲಸ ಮಾಡ್ತಿದ್ದೇನೆ. 15 ವರ್ಷದಿಂದ ಬ್ಯಾಂಕ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಿದ್ದೇನೆ. ಹಾಗೆಯೇ ಈಗ ಈ ಸಂಘದ ಬೆಳವಣಿಗೆ ಅಂತ ನೋಡೋದಾದರೆ ಇಲ್ಲಿ ಪ್ರಾರಂಭಕ್ಕೆ ಹೇಗಿತ್ತು ಅಂತ ಹೇಳಿದ್ರೆ ಇಲ್ಲಿ ಖಾಲಿ 0% ಮತ್ತು 3% ಕೃಷಿಕರಿಗೆ ಸಾಲ ಮಾತ್ರ ನೀಡ್ತಾ ಇದ್ದಾರೆ. ಕ್ರಮೇಣ ಕೃಷಿಯೇತರ ಸಾಲವನ್ನು ನೀಡ್ತಾ ಬಂದಾಗಿದೆ ಸಂಘದ ಬೆಳವಣಿಗೆ ಕೂಡ ಗಣನೀಯವಾಗಿ ಹೆಚ್ಚಳಾಗಲಿಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು. ಹಾಗೆಯೇ ಹೋದ ವರ್ಷ ಯಾವ ರೀತಿ ಒಂದು ಪ್ರಗತಿಯನ್ನು ಸಾಧಿಸಿದೆ ಅಂದರೆ ಸಂಸ್ಥೆಯ ಒಂದು ದುಡಿಯುವ ಬಂಡವಾಳ ಆಗ್ಬೋದು, ಠೇವಣಿಗಳಾಗ್ಬೋದು, ಜೊತೆಗೆ ಒಂದು ಆಡಿಟ್ ವರ್ಗೀಕರಣ ಅಂತ ಇರುತ್ತಾರೆ, ಅದು ಮತ್ತೆ ಜೊತೆ ಒಂದು ಡಿವಿಡೆಂಡ್ ಅನ್ನು ಹಂಚಲಾಗುತ್ತದೆ. ಅವು ಎಷ್ಟು ಒಂದು ಪ್ರಮಾಣದಲ್ಲಿ ಹಂಚಿದ್ದೀರಿ ಸರ್? ಡಿವಿಡೆಂಡ್ ಕಳೆದ ಒಂದು 3 ವರ್ಷದಿಂದ ನಾವು 25% ಡಿವಿಡೆಂಡನ್ನು ನಾವು ನೀಡ್ತಾ ಇದ್ದೇವೆ. ಹಾಗೆಯೇ ಕಳೆದ 11 ವರ್ಷದಿಂದ ನಮ್ಮದು A ಗ್ರೇಡಲ್ಲಿ ನಮ್ಮ ಸಂಘ ಕಾರ್ಯನಿರ್ವಹಿಸ್ತಾ ಇದೆ. ಹಾಗೆಯೇ ಈಗ ದುಡಿಯುವ ಬಂಡವಾಳ ನೋಡೋದಾದರೆ 82 ಕೋಟಿ ನಮ್ಮದು ದುಡಿಯುವ ಬಂಡವಾಳ ಕಳೆದ ವರ್ಷ ಇತ್ತು. ಈಗ ಪ್ರಸಕ್ತ ಸಾಲಿನಲ್ಲಿ 107 ಕೋಟಿಗೆ ದುಡಿಯುವ ಬಂಡವಾಳ ಬಂದಿದೆ. ಅದೇ ರೀತಿ ನಮ್ಮದು ಈಗ ಠೇವಣಿಯ ಬಗ್ಗೆ ಹೇಳೋದಾದರೆ ಇದೀಗ ನಮ್ಮ ಅಧ್ಯಕ್ಷರು ಈಗಾಗಲೇ ಹೇಳಿದ್ದಾರೆ, ಈ ಸಂಘ ಇಷ್ಟೊಂದು ಗಣನೀಯವಾಗಿ ಒಂದು ಶೀಘ್ರವಾದ ಬೆಳವಣಿಗೆಯನ್ನು ಕಾಣಲಿಕ್ಕೆ ಕಾರಣ ಮೊದಲನೇದಾಗಿ ನಾವು ಹೇಳೋದು ನಮ್ಮ ಮಾನ್ಯ ಅಧ್ಯಕ್ಷರು. ಯಾಕೆಂದರೆ ಅವರು 2015ನೇ ಇಸ್ವಿಯಲ್ಲಿ ಈ ಒಂದು ಸಂಘಕ್ಕೆ ಪಾದಾರ್ಪಣೆ ಮಾಡಿದಾಗ ಇದ್ದ ಠೇವಣಿ ಖಾಲಿ ಕೇವಲ 26 ಕೋಟಿ. ಈಗ ಅದು 77 ಕೋಟಿ ಖಾಲಿ 7 ವರ್ಷದಲ್ಲೇ ಆ ಠೇವಣಿ ಅಷ್ಟು ಸಂಗ್ರಹ ಆಗಿದೆ. ಹಾಗೆಯೇ 73 ಕೋಟಿ ಸಾಲ ಕೂಡ ಇತ್ತು. ಆಗ 24 ಕೋಟಿ ಮಾತ್ರ ಇತ್ತು ಅವರು ಪಾದಾರ್ಪಣೆ ಮಾಡುವ ಆ ಸಮಯದಲ್ಲಿ. ಇವರು ಯಾವಾಗ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಯಾವಾಗ ಸ್ವೀಕಾರ ಮಾಡಿದರೆ ಅಲ್ಲಿಂದ ಸಂಘದ ಬೆಳವಣಿಗೆ ಬಹಳಷ್ಟು ಗಣನೀಯ ಒಂದು ಪ್ರಗತಿಗೆ ಕಾರಣ ಆಯಿತು. ಅದರೊಟ್ಟಿಗೆ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ನಮ್ಮ ಸರ್ವ ಸಿಬ್ಬಂದಿಗಳ ಗಣನೀಯವಾದ ಸೇವೆಯೂ ಕೂಡ ಇದರೊಟ್ಟಿಗೆ ಜೊತೆಗೆ ಬೆಳವಣಿಗೆಗೆ ಕಾರಣ ಆಯಿತು ಅಂತ ಹೇಳಿ ನನಗೆ ತುಂಬ ಖುಷಿ ಆಯಿತು. ತುಂಬ ಸಂತೋಷ ಸರ್. ಅದೇ ರೀತಿಯಾಗಿ ಅಧ್ಯಕ್ಷರೇ, ಸಂಸ್ಥೆಯಿಂದ ಒಂದು ಗ್ರಾಹಕ ಸಮುದಾಯಕ್ಕೆ, ಷೇರುದಾರ ಸದಸ್ಯರಿಗೆ ಏನೇನು ಒಂದು ಸವಲತ್ತುಗಳನ್ನು ಕೊಡ್ತಾ ಇದ್ದೀವಿ ಸರ್? ನೋಡಿ, 25% ನಾವು ಡಿವಿಡೆಂಡ್ ಕೊಡ್ತಾ ಇದ್ದೀವಿ. ಮೂಡುಬಿದಿರೆಯಲ್ಲಿ ಒಂದು ಇರ್ಬೋದು, ಈ ಕಡೆಯಲ್ಲಿ ಸಾಧಾರಣ ಮಂಗಳೂರು ತಾಲೂಕಿನಲ್ಲಿ ಮೂಡುಬಿದಿರೆಯಲ್ಲಿ ಒಂದು ಇರ್ಬೋದು 25%. 25% ನಾವು ಕೊಡ್ತಾ ಇದ್ದೀವಿ. 2-3 ವರ್ಷದಿಂದ ಕೊಡ್ತಾ ಇದ್ದೀವಿ. 25% ಮೇಲೆ ಕೊಡ್ಲಿಕ್ಕಿಲ್ಲ. ನಾವೀಗ ಹೈಯೆಸ್ಟ್ ನಾವು ಕೊಡ್ತೇವೆ. ಯಾಕೆ ಕೊಡ್ತೇವೆ ಅಂತ ಹೇಳಿದ್ರೆ, ನಮ್ಗೆ ಪ್ರಾಫಿಟ್ ಬರುವಾಗ ಪ್ರಾಫಿಟ್ ಬಂದದ್ದು ಯಾರಿಂದ? ಜನರಿಂದ. ಅದಕ್ಕೆ ನಾವು ಜನರಿಗೆ ಕೊಡಲೇಬೇಕು, ಅದು ಅವರಿಗೆ ಸೇರ್ಬೇಕಾದ. ಆದ್ರೆ 25% ಅನ್ನು ನಾವು ಡಿವಿಡೆಂಡ್ಸ್ ಕೂಡ ನಾವು ಕೊಡ್ತಾ ಇದ್ದೀವಿ. ಒಂದು. ಎರಡನೇದಾಗಿ ನೋಡಿ, ಎಲ್ಲಿ ಆದ್ರೂ ನಮ್ಮ ಸದಸ್ಯರಿಗೆ ಏನಾದರೂ ತೊಂದರೆ ಆದರೆ, ಮನೆಯಲ್ಲಿ ಆಗಲಿ, ಅವರಿಗೆ ಆರೋಗ್ಯ ದೃಷ್ಟಿಯಲ್ಲಿ ಆಗಲಿ, ಅವರಿಗೆ ಏನಾದರೂ ತೊಂದರೆ ಆದರೂ ಕೂಡ ನಾವು ಈಗ ಆರೋಗ್ಯ ದೃಷ್ಟಿಯಲ್ಲಿ ತೊಂದರೆ ಆದರೂ ಕೂಡ ಅವರಿಗೆ ನಾವು ನಮ್ಮ ಕ್ಷೇಮ ನಿಧಿ ಅಂತ ನಮ್ಮಲ್ಲಿ ನಿಧಿ ಉಂಟು. ಆ ನಿಧಿಯಿಂದ ಹಣ ಕೊಡ್ತೇವೆ ನಾವು. ಹಾಸ್ಪಿಟಲ್ ಬಿಲ್, ಅದು ಏನಾದರೂ ತೊಂದರೆ ಆದರೆ, ಆಕ್ಸಿಡೆಂಟ್ ಆದರೆ, ಆರೋಗ್ಯಕ್ಕೆ ಏನು ತೊಂದರೆ ಆದರೂ ಕೂಡ ನಮ್ಮಲ್ಲಿ ಅವರದ್ದೇ ಒಂದು ನಿಧಿ ನಾವು ಮಾಡಿದ್ದೇವೆ. ಆ ಹಣ ಅವರಿಗೆ ಕೂಡ ಕೊಡ್ತಾ ಇದ್ದೇವೆ ಒಂದು ರೀತಿಯಲ್ಲಿ. ಮತ್ತೊಂದು ರೀತಿಯಲ್ಲಿ ನೋಡಿ, ನಾವು ಸರ್ಕಾರದ ಎಲ್ಲ ನಿಮ್ಗೆ ಗೊತ್ತಿರ್ಬೋದು, ಸರ್ಕಾರದ 0% ಸಾಲ ಕೊಡಬೇಕು, 3% ಕೊಡಬೇಕು, ಇದೆಲ್ಲ ಉಂಟು. ನಿಮ್ಗೆ ಗೊತ್ತಿರಲಿಲ್ಲ, ಅದು ನಮ್ಮಲ್ಲೆಲ್ಲ ಉಂಟು. ಆದರೂ ಕೂಡ ನಾವು ಯಾವುದೇ ಸರ್ಕಾರದ ಆದೇಶ ಇದ್ರೂ ಕೂಡ ಸರ್ಕಾರದಿಂದ ಸಿಗುವಂಥ ಸವಲತ್ತನ್ನು ಏನುಂಟು, ಅವರ ನಮಗೆ ಕಾನೂನಲ್ಲಿ ಏನು ಹೇಳ್ತಾರೆ ಅದನ್ನೆಲ್ಲ ಸವಲತ್ತನ್ನು ನಾವು ನಾವು ಕೊಡ್ತಾ ಇದ್ದೀವಿ, ಕೃಷಿಕರಿಗೆ ಕೊಡ್ತಾ ಇದ್ದೀವಿ. ಒಂದು ವರ್ಷ ಪ್ರತಿ ನಡೆಯುವಂಥ ನಮ್ಮದು ಇದು ನಡೀತು, ಯಾವುದು ಅವರಿಗೆ ಸಾರ್ವಜನಿಕ ಸಭೆ ನಡೀತು. ಆ ಸಂದರ್ಭದಲ್ಲಿ ಕೂಡ ನಾನು ಒಳ್ಳೆಯ ಕೃಷಿಕರು ಯಾರು ನಮಗೆ ಒಳ್ಳೆ ಕೃಷಿ ಮಾಡ್ತಾರೆ, ಯಾರು ನಮಗೆ ಸರಿಯಾದಂಥ ಹಣವನ್ನು ಕಟ್ತಾರೆ, ಅವರಿಗೆ 4-5 ಜನರಿಗೆ ಸನ್ಮಾನ ಕೂಡ ನಾವು ಮಾಡ್ತೀವಿ. ಆ ಸನ್ಮಾನದ ಒಟ್ಟಿಗೆ ಅವರಿಗೆ ಎಂತ ಕೃಷಿಗೆ ಬೇಕಾದಂಥ ಏನು ಉಪಕರಣ ಎಲ್ಲ ಉಂಟು ಅದನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಆದರೆ ಒಂದು 2-3% ಅನ್ನು ಕೊಡ್ತೇವೆ. ಬೇರೆ ಬೇರೆ ಅವರಿಗೆ ಏನೆಲ್ಲ ಕೊಡಬೇಕು ನೋಡಿ ಅದನ್ನೆಲ್ಲ ನಾವು ಕೊಡ್ತಾ ಇದ್ದೇವೆ. ಬೇರೆ ಸೊಸೈಟಿಯಲ್ಲಿ ಆಗಲ್ಲ. ಎಷ್ಟು ನಮ್ದು ಆಗಲ್ಲ. ಒಬ್ಬರಿಗೆ ಹುಷಾರಿಲ್ಲ ಇದ್ರೆ ಆಯ್ತು ಮಾಡಿ ಏನಾಗಬೇಕು ಅದನ್ನು ಕೊಡ್ತಾ ಇದ್ದೇವೆ. ಅಂತ ಸೇವೆಯನ್ನು ಕೂಡ ಈ ಸಂಸ್ಥೆ ಕೊಡ್ತೇವೆ. ತುಂಬಾ ಸಂತೋಷ ಸರ್. ಹಾಗೆ ಸರ್, ಸಂಸ್ಥೆಯಿಂದ ಇನ್ನು ಏನೇನು ಒಂದು ಸಾಲ ಸೌಲಭ್ಯಗಳನ್ನ, ಯಾವ್ಯಾವ ಪ್ರಕಾರದ ಸಾಲ ಸೌಲಭ್ಯಗಳನ್ನು ನೀಡ್ತಾ ಇದ್ದೀರಿ ಮತ್ತು ಏನೇನು ಸವಲತ್ತುಗಳನ್ನು ನೀಡ್ತಾ ಇದ್ದೀರಿ? ನೋಡಿ, ನಮ್ಮಲ್ಲಿ
ಒಂದು ಗೊಬ್ಬರದ ನಮ್ಮಲ್ಲಿ ನಾವು ಗೊಬ್ಬರ ಎಲ್ಲ ಕೊಡ್ತೇವೆ. ಯೂರಿಯಾ ಇರ್ಬೋದು, ಪೊಟ್ಯಾಶ್ ಇರ್ಬೋದು, ಕೆಮಿಕಲ್ ಇರ್ಬೋದು, ಇವೆಲ್ಲ ನಮ್ಮಲ್ಲಿ ವ್ಯವಸ್ಥೆ ಎಲ್ಲ ಉಂಟು. ಅದನ್ನು ಕೊಂಡೋಗ್ಲಿಕ್ಕೆ ಇಲ್ಲಿ ಒಂದು ಟೆಂಪಕ್ಕೆ 1,000, 1,500 ರೂಪಾಯಿ ಅಂತ ಹೇಳುವಂಥ ನಿಮಗೆ ನನ್ನದು ಬಂತು. ಆ ಸಂದರ್ಭದಲ್ಲಿ ನಾನು ಏನು ಮಾಡಿದೆ ಅಂದರೆ, ನಿಮಗೆ ನಾನು ಬರೇ ಚೀಪಿನಲ್ಲಿ ಡೀಸೆಲ್ನ ಖರ್ಚು ನಮಗೆ ಕೊಟ್ಟರೆ ಸಾಕು, ನೀವು ನಾವೇ ಗೊಬ್ಬರ ಕೊಂಡೋಗ್ಲಿಕ್ಕೆ ನಿಮಗೆ ಟೆಂಪೋವನ್ನು ಮಾಡಿಕೊಡ್ತೀವಿ. ಯಾಕಂದ್ರೆ ನಮ್ಮದೇ ಟೆಂಪೋ ನಾವು ಸೊಸೈಟಿ ಲೆಕ್ಕದಲ್ಲಿ ಖರೀದಿಸಿದ್ವಿ. ಇವತ್ತು ನಮ್ಮಲ್ಲಿ ವಾಹನ ಕೂಡ ಉಂಟು. ಅದರ ಒಟ್ಟಿಗೆ ನಮ್ಮ ಸದಸ್ಯರು ಯಾರಾದರೂ ಪಾಪದವರ ಇರ್ಬೋದು, ಸದಸ್ಯರು ಇರ್ಬೋದು, ಡೆತ್ ಆದರೆ ನಮ್ಮ ಟೆಂಪೋವನ್ನೇ ಕಳಿಸ್ತೇನೆ ಅವರಿಗೆ ಕೊಂಡು ಹೋಗ್ಲಿಕ್ಕೆ, ಹಾಸ್ಪಿಟಲ್ಗೆ ಕೊಂಡು ಹೋಗ್ಲಿಕ್ಕೆ. ಒಂದು ವೇಳೆ ಡೆತ್ ಆದರೆ ಹಾಸ್ಪಿಟಲಿಂದ ತರಲಿಕ್ಕೆ ಇದೆಲ್ಲ ವ್ಯವಸ್ಥೆಯನ್ನು ಕೂಡ ನಮ್ಮಲ್ಲಿ ಉಂಟು. ಗೊಬ್ಬರ ಕೊಂಡೋಗ್ಲಿಕ್ಕೆ ಕೂಡ ನಮ್ಮಲ್ಲಿ ಉಂಟು. ಆಂಬುಲೆನ್ಸ್ ಎಲ್ಲ ಅದರಲ್ಲೇ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆಂಬುಲೆನ್ಸ್ನ ವ್ಯವಸ್ಥೆ ಉಂಟು. ಗೊಬ್ಬರದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಎರಡಕ್ಕೆ ಯೂಸ್ ಆಗ್ಬೋದು. ಯಾಕಂದ್ರೆ ನೋಡಿ, ಇಲ್ಲಿ ಒಂದು ಆಂಬುಲೆನ್ಸ್ ಬರಬೇಕಿದ್ರೆ ಅದಕ್ಕೆ ಒಂದು ಪಾಪದವರನ್ನು ಹಣ ಕೊಂಡೋಗಿ ಬರಬೇಕಿದ್ರೆ 2,000, 2,500, 3,000 ಆ ಸಂದರ್ಭದಲ್ಲಿ ಆ ಕಷ್ಟದ ಕಾಲ ನೋಡಿ. ಅದಕ್ಕೆ ನಾನು ಅದನ್ನು ನೋಡಿ ಬೇಸರ ಪಟ್ಟು ನಾವೇ ವ್ಯವಸ್ಥೆಯನ್ನು ಮಾಡುವ. ಈಗ ಒಂದು 2-3 ವರ್ಷ ಆಯ್ತು ನಾನು ಈಗ ಟೆಂಪೋವನ್ನು ತರಿಸಿ ಬ್ಯಾಂಕಿಗೆ ತರಿಸಿ. ಎರಡೂ ಕೂಡ ಕೆಲಸ ನಮ್ಮಲ್ಲಿ ಆಗ್ತಾ ಉಂಟು. ತುಂಬ ಹೆಚ್ಚಿನ ಅಂಶ ಎಲ್ಲರ ಬಾಯಲ್ಲಿ ಏನಂದ್ರೆ ಮಾಸಭೆ ಆಗುವಾಗ ಜನರು ಹೇಳ್ತಾರೆ, ನಮ್ಗೆ ದೊಡ್ಡ ಉಪಕಾರ ಆಗಿದೆ ಮಾರ್ರೆ, ನೀವೊಂದು ಟೆಂಪ ತೆಗೆದುಕೊಂಡು ಗೊಬ್ಬರಕ್ಕೆ ಕೂಡ ಆಗ್ತದೆ, ಒಂದು ಅರ್ಜೆಂಟ್ ಆಸ್ಪತ್ರೆಗೆ ಸಾಗಿಸ್ಲಿಕ್ಕೆ ಆಗ್ತದೆ, ಒಂದು ಅರ್ಜೆಂಟ್ ಹೆಣ ತರಲಿಕ್ಕೆ ಕೂಡ ಆಗ್ತದೆ ಮಾಸಭೆ ಹೇಳ್ತೇವೆ. ಆದ್ರಿಂದ ನಮ್ಮಲ್ಲಿ ಸಾಧಾರಣ ಯಾವುದೆಲ್ಲ ವ್ಯವಸ್ಥೆ ಉಂಟಂದ್ರೆ ನೋಡಿ, ಒಂದು ಬ್ರಾಂಚ್ ಅಲ್ಲಿ ಮಾತ್ರ ನಮ್ಮಲ್ಲಿ ಗೊಬ್ಬರ ಕೊಡುವಂತ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಯಾಕಂದ್ರೆ ಅಲ್ಲಿ ನಮ್ದು ಗೋಡನಿಲ್ಲ. 4 ಬ್ರಾಂಚ್ ಅಲ್ಲಿ ಕೂಡ ಗೊಬ್ಬರ ಕೊಡ್ತೇವೆ ನಾವು. ಟೆಂಪ ಕೂಡ ಅಲ್ಲಿ ಹೋಗ್ತದೆ, ಅವರ ಮನೆಗೆ ಕೊಂಡೋಗಿ ಕೊಡ್ತಾರೆ. 4 ಬ್ರಾಂಚ್ ಅಲ್ಲಿ ಕ್ರಿಮಿನಾಶಕ, ಯೂರಿಯಾ, ಪೊಟ್ಯಾಶ್, ರಾಕ್ ಇದೆಲ್ಲ ನಮ್ಮಲ್ಲಿ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ. ಒಂದು. ಎರಡನೇದಾಗಿ ಕಡೆಗೆ ಒಂದು ಮದ್ಯ ವ್ಯವಸ್ಥೆ ಆಗ್ಬೇಕಂತ ನಾವು ಮೆಡಿಕಲ್ ಶಾಪ್ ಹಾಕಿದಂತ ಒಂದು ನಮ್ದು ಚರ್ಚೆ ಆಯ್ತು. ಆಗ ಸರ್ಕಾರದ ಈಗ ಒಂದು ಉಂಟಲ್ಲ, ಏನು ಜನೌಷಧಿ ಅಂತ ಅದು ಮಾಡೋದಂತ ನಮ್ಮ ಆಲೋಚನೆ ಆಯ್ತು. ಆಗ ಇಲ್ಲಿ ನಾವು ಮಾತಾಡುವಾಗಲೇ ಅಲ್ಲಿ ಬೇರೊಬ್ಬರು ಮಾಡಿದ್ರು. ಪುನಃ ನಾವು ಅದು ಮಾಡೋದು ಬೇಡ ಅಂತ ನಾವು ಬಿಟ್ಟು ಮೋದಿ ಕೇರ್ ಅಂತ ಒಂದು ಸಂಸ್ಥೆಯನ್ನು ನಾವು ಇಲ್ಲಿ ನಮ್ಮ ಬಿಲ್ಡಿಂಗ್ನಲ್ಲಿ ನಾವು ಶೋರೂಮ್ನಲ್ಲಿ ಮಾಡಿದ್ದೇವೆ. ನಮ್ಗೆ ಒಳ್ಳೆ ವ್ಯಾಪಾರ ಎಲ್ಲ ಉಂಟು. ಫಸ್ಟಿಗೆ ನಮಗೆ ವ್ಯಾಪಾರ ಬರಲಿಲ್ಲ, ಆದರೆ ಮತ್ತೆ ವ್ಯಾಪಾರ ಬಂತು. ಅದಕ್ಕೆ ಕೂಡ ಒಂದು ಸ್ಟಾಪ್ ಅನ್ನು ಹಾಕಿ ಒಳ್ಳೆಯ ರೀತಿಯಲ್ಲಿ ಮೆಡಿಕಲ್ ಶಾಪ್ ನೀವು ನೋಡ್ಬೋದು. ಅದರ ಬೇಕಾದ್ರೆ ನೀವು ಫೋಟೋ ತೆಗೀರಿ, ಅಷ್ಟು ಚಂದವಾಗಿ ಮಾಡಿದ್ದೇವೆ. ಶೋರೂಮ್ನಾಗೆ ನಾವು ಮಾಡಿದ್ದೇವೆ. ಯಾಕಂದ್ರೆ ಅದು ಕೂಡ ಜನರಿಗೆ ಸಹಕಾರ ಸಿಗ್ಬೇಕು. ಹೇಗಂದ್ರೆ ಸಹಕಾರಿ ಸಂಸ್ಥೆ ಅಂದ್ರೆ ಏನು, ಎಲ್ಲ ರೀತಿಯ ಸಹಕಾರ ಕೂಡ ನಾವು ಕೊಡಬೇಕು. ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟರೆ ಮಾತ್ರ ನಮ್ಮ ಸಹಕಾರಿ ಸಂಸ್ಥೆ. ಒಂದೊಂದೇ ರೀತಿಯ ಸಹಕಾರ ಕೊಟ್ಟರೆ ನಮ್ಮ ಸಹಕಾರಿ ಸಂಸ್ಥೆ ಅಲ್ಲ. ಸಾಲ ನೋಡಿ, ನಾನು ಬರುವಾಗ ಇಲ್ಲಿವರೆಗೆ ಅಂದ್ರೆ ಈ ಸಹಕಾರಿ ಸರ್ಕಾರದ ಏನೆಲ್ಲ ಸಾಲ ಎಲ್ಲ ಒಂದು ನೋಡಿ 2 ಲಕ್ಷ 3 ಲಕ್ಷದವರೆಗೆ ಸಾಲ ಕೊಡ್ತಾ ಇದ್ದೀನಿ. ನಾನು ಈಗ 40 ಲಕ್ಷ 50 ಲಕ್ಷದವರೆಗೆ ಕೂಡ ಸಾಲ ಕೊಡ್ತಾ ಇದ್ದೀವಿ. ಈ ಮನೆ ಕಟ್ಟಲಿಕ್ಕೆ ಸಾಲ ಕೊಡ್ತಾ ಇದ್ದೀವಿ. ಒಂದು ರೀತಿಯಲ್ಲಿ ಸ್ಥಳ ಖರೀದಿಗೆ ನಾವು ಸಾಲ ಕೊಡ್ತಾ ಇದ್ದೀವಿ. ಅಂಗಡಿ ಮಾಡಲಿಕ್ಕೆ ಸಾಲ ಕೊಡ್ತಾ ಇದ್ದೀವಿ. ಮದುವೆಗೆ ಸಾಲ ಕೊಡ್ತಾ ಇದ್ದೀವಿ. ಎಲ್ಲ ಬಂಗಾರಕ್ಕೆ ನಾವು ಸಾಲ ಕೊಡ್ತಾ ಇದ್ದೀವಿ. ಎಲ್ಲ ರೀತಿಯ ಜನರಿಗೆ ಹೇಗೆ ಹಣ ಬೇಕು ಆ ರೀತಿಯಲ್ಲಿ ನಾವು ನಮ್ಮ ಸರ್ಕಾರದ ಆದೇಶವನ್ನು ಇಷ್ಟು ಅದನ್ನು ಕೂಡ ಆಧರಿಸಿ ಅವ್ರ ಹತ್ರ ಕೂಡ ಪರ್ಮಿಷನ್ ಎಲ್ಲ ತೆಗೆದುಕೊಂಡು ಕೊಡುತ್ತೆ ನಾವು. ಯಾಕಂದ್ರೆ ನಾವೇ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಸಹಕಾರಿ ಸಂಸ್ಥೆ ಇರುವಾಗ ಅದಕ್ಕೆ ಒಂದು ಇತಿಮಿತಿಯಲ್ಲಿ ಇರ್ತದೆ. ಆ ಇತಿಮಿತಿಯಲ್ಲಿ ಇರುವಂತ ಏನೆಲ್ಲ ಉಂಟು ಅದನ್ನೆಲ್ಲ ನಾವು ಅದರ ಒಳಗೆ ನಾವು ಕೊಡ್ತಾ ಇದ್ವಿ. ಮೊದಲು ಬರೇ ಕೃಷಿಗೆ ಮಾತ್ರ ಹಣ ಕೊಡ್ತಾ ಇದ್ವಿ. ಈಗ ಆಗಲ್ಲ. ಬಿಸ್ನೆಸ್ಗೆ ನೀವು ಬಿಸ್ನೆಸ್ ಮಾಡೋದ್ರೆ ಬಿಸ್ನೆಸ್ಗೆ ಹಣ ಕೊಡ್ತೇವೆ ನಾವು. ವೆಹಿಕಲ್ ಇರೋದ್ರೆ ವೆಹಿಕಲ್ ಹಣ ಕೊಡ್ತೇವೆ ನಾವು. ದೊಡ್ಡ ಎಲ್ಲಿ ಮನೆ ಕಟ್ಟೋದಾದ್ರೆ ಮನೆಗೆ ನಾವು ಹಣ ಕೊಡ್ತಾ ಇದ್ದೀವಿ. ಎಲ್ಲಾ ರೀತಿಯ ಸವಲತ್ತನ್ನು ಕೂಡ ಎಲ್ಲಾ ರೀತಿಯ ಸಾಲವನ್ನು ಕೂಡ ನಾವು ಸಂಸ್ಥೆಗೆ ಕೊಡ್ತಾ ಇದ್ದೀವಿ. ತುಂಬಾ ಸಂತೋಷ ಸರ್. ಅದ್ರ ಜೊತೆಗೆ ಒಂದು ಪಡಿತರ ವ್ಯವಸ್ಥೆ ಅದು ನೋಡಿ, ಅದರ ಒಟ್ಟಿಗೆ ನೋಡಿ ಪಡಿತರ ವ್ಯವಸ್ಥೆ ನಮ್ಮ 4 ಬ್ರಾಂಚ್ ಅಲ್ಲಿ ಕೂಡ ಉಂಟು. 4 ಬ್ರಾಂಚ್. ಯಾಕಂದ್ರೆ ಮೊದಲೆಲ್ಲ ಅವ್ರು ಇಲ್ಲಿಗೆ ಬರಬೇಕಿದೆ, ಡ್ಯಾಪ್ಸ್ಗೆ ಬರಬೇಕಿತ್ತು ಕೊಂಡೋಗ್ಲಿಕ್ಕೆ. ನಮಗೆ ನೋಡಿ ಪಡುಮಾರ್ನಾಡು ಉಂಟು, ಗುಡುಮಾರ್ನಾಡು ಉಂಟು, ಕೆಲ್ಲಪತ್ತಿ ದರಗುಂಡೆ ಉಂಟು, ಕೆಲ್ಲಪತ್ತಿಗೆ ಉಂಟು, ಬೇಡವಾಯ್ತು. ಇಷ್ಟೆಲ್ಲ ಗ್ರಾಮ ಇರುವಾಗ ನಾವು ಪ್ರತಿ ಗ್ರಾಮಕ್ಕೂ ಅಲ್ಲಿ ಒಂದು ಬ್ರಾಂಚ್ ಅಲ್ಲಿ ಮಾಡಿ ಎಲ್ಲ ರೇಷನ್ ಅನ್ನು ಕೂಡ ಅಲ್ಲೇ ನಮ್ಮ ಸಂಸ್ಥೆಯಲ್ಲಿ ಕೊಡ್ತಾ ಇದ್ದೀವಿ. ಸಕ್ಕರೆ ಇರ್ಬೋದು, ಸೀಬೆ ಎಣ್ಣೆ ಇರ್ಬೋದು, ಗೊಬ್ಬರ ಇರ್ಬೋದು, ಎಲ್ಲವನ್ನು ಅಕ್ಕಿ ಇರ್ಬೋದು, ಇದನ್ನೆಲ್ಲವನ್ನು 4 ಬ್ರಾಂಚಲ್ಲಿ ಕೊಡ್ತಾ ಇದ್ದೀವಿ. 1 ಬ್ರಾಂಚಲ್ಲಿ ಮಾತ್ರ ಕೊಡ್ಲಿಕ್ಕೆ ಆಗಲಿಲ್ಲ, ಅಲ್ಲಿ ನಮ್ಮಲ್ಲಿ ಗೋಡಲಿಲ್ಲ. ಇದು 4 ಬ್ರಾಂಚಲ್ಲಿ ಕೂಡ ಈ ಎಲ್ಲ ವ್ಯವಸ್ಥೆ ಕೂಡ ಎಲ್ಲಿವರೆಗೆ ಅಂದ್ರೆ ಮೋದಿ ಕೇರ್ ಔಷಧ ಕೂಡ ನಮ್ಮ ಎಲ್ಲಾ ಬ್ರಾಂಚಲ್ಲಿ ಅವಶ್ಯಕ
ಮಾಡಿಕೊಟ್ಟಿದ್ದೇವೆ. ಹಾಗೆ ಈ ಪ್ರಕಾರವಾಗಿ ಸರ್ ಸಂಸ್ಥೆಯಲ್ಲಿ ಸಾಕಷ್ಟು ಒಂದು ಎಲ್ಲ ವ್ಯವಸ್ಥೆಗಳನ್ನು ಕೂಡ ಇಟ್ಟಿದ್ದೀವಿ. ಇನ್ನೂ ಒಂದು ಸಂಸ್ಥೆ ಸರ್ವತೋಮುಖ ಅಭಿವೃದ್ಧಿ ಕಾಣಬೇಕು ಅಂತ ಆದ್ರೆ ಹೆಚ್ಚಿನ ಒಂದು ವಿಶೇಷ ಸವಲತ್ತುಗಳನ್ನ ಏನೇನು ಅಂತ ಒಂದು ಯೋಜನೆಗಳನ್ನು ಅನುಷ್ಠಾನಗೊಳಿಸೋದಿದೆ. ಈಗ ನೋಡಿ, ನಮ್ಗೆ ಯೋಜನೆ ಬೇರೆ ಬೇರೆ ಯೋಜನೆ ಎಲ್ಲ ನಮ್ಗೆ ಇತ್ತು. ಆದ್ರೆ ಈ ಸರ್ಕಾರ ಆದೇಶ ಮತ್ತೆ ನಮ್ಮ ಸಹಕಾರಿಯ ಆದೇಶ ನಮ್ಗೆ ಸಿಗದೆ ನಾವು ಮಾಡಿದ್ರೆ ನಮ್ಗೆ ಸ್ವಲ್ಪ ಕಷ್ಟ ಆಗ್ತದೆ. ಈಗ ನನ್ನ ತಲೆಯಲ್ಲಿ ಇತ್ತು, ನಮ್ಮ 4-5 ಬ್ರಾಂಚಿ 4-5 ಗ್ರಾಮ ಎಲ್ಲ ಉಂಟು, ಒಂದು ಬಸ್ ಹಾಕಿ ನಮ್ಮ ಸೊಸೈಟಿಯಿಂದ ಬಸ್ ಮಾಡುವಂತ ಒಂದು ಯೋಚನೆ ಇತ್ತು. ಆಗ ನಾನು ಅದು ಈಗ ಮಾತಾಡುವಾಗ ಡಿ ಆರ್ ಅಂತ ಕೇಳಿದೆ, ಅದೆಲ್ಲ ಕಷ್ಟ ಮಾಡಿದ್ರೆ ಅದು ಪರ್ಮಿಷನ್ ಎಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ, ಬೇರೆ ಎಲ್ಲ ಇಲ್ಲಿ ವ್ಯವಸ್ಥೆ ಇಲ್ಲ ಹಾಗೆ ಕೊಡ್ಲಿಕ್ಕೆ ಇಲ್ಲದ್ರೆ ಅದು ಕೂಡ ಇತ್ತು. ನಮ್ಮ ಏರಿಯಾದ ಒಳಗೆ ಒಂದು 2 ಟ್ರಿಪ್ 3 ಟ್ರಿಪ್ ಹೊಡೆದ್ರೆ ಬಸ್ ಎಲ್ಲ ಮಾಡುವಂತ ಕೂಡ ಇದೆ. ಅದಲ್ಲದೆ ಒಂದು ಪೆಟ್ರೋಲ್ ಪಂಪ್ ಮಾಡುವಂತ ಕೂಡ ಇದೆ. ನಾನು ಒಂದು ಪೆಟ್ರೋಲ್ ಈಗ ಮಂಗಳೂರಿನಲ್ಲಿ ಒಂದು ಸೊಸೈಟಿ ಅವರು ಪೆಟ್ರೋಲ್ ಪಂಪ್, ನಾನು ಅದನ್ನು ಹೋಗಿ ನೋಡಿ ಕೂಡ ಬಂದಿದ್ದೇನೆ. ಅದನ್ನು ಕೂಡ ನೋಡಿ ಕೂಡ ನಾನು ಬಂದಿದ್ದೇನೆ. ಈಗ ಸ್ವಂತ ನಂದು ಕೂಡ ಪೆಟ್ರೋಲ್ ಪಂಪ್ ಉಂಟು ಸುರತ್ಕಲ್ನಲ್ಲಿ. ಆದ್ರೂ ಈ ಸಂಸ್ಥೆಯಲ್ಲಿ ನಾನು ಒಂದು ಸಹಕಾರಿ ಸಂಸ್ಥೆಯಲ್ಲಿ ಒಂದು ಉಂಟು, ಇಲ್ಲಿ ನೀರ್ಮಾರ್ಗದಲ್ಲಿ ಉಂಟು, ಅಲ್ಲಿ ಕೂಡ ನಾನು ಹೋಗಿ ನೋಡಿ ಬಂದಿದ್ದೇನೆ. ಆದ್ರೆ ಇಲ್ಲಿ ಕೂಡ ಮಾಡುವಂತ ಯೋಚನೆ ಮಾಡುವಾಗ ಇಲ್ಲಿ ಬೇರೆಯವರದೊಂದು ಪೆಟ್ರೋಲ್ ಪಂಪ್ ಆಯ್ತು. ಆಗ ಇವಾಗ ನಮಗೆ ಪೆಟ್ರೋಲ್ ಪಂಪ್ ಮಾಡ್ಲಿಕ್ಕೆ ಸರಿ ಆಗಲಿಲ್ಲ. ಇಲ್ಲಂದ್ರೆ ನಾನು ಗ್ಯಾರಂಟಿ ಸೊಸೈಟಿ ಮುಖಾಂತರ ಪೆಟ್ರೋಲ್ ಪಂಪ್ ಮಾಡುವಂತ ಯೋಜನೆಯಲ್ಲಿ ನಾನು ಆ ಪೆಟ್ರೋಲ್ ಪಂಪ್ ನೋಡಿ ಬಂದಿದ್ದೇನೆ. ಅದು ಕೂಡ ನಮ್ಗೆ ಲಾಭ ಆಗುವುದು. ಒಂದು ಲಾಭಕ್ಕಿಂತಲೂ ಜನರಿಗೆ ಅದು ಪ್ರಯೋಜನ ಆಗ್ತದೆ. ನಮ್ಗೆ ಲಾಭಕ್ಕಿಂತಲೂ ಜನರಿಗೆ ಅದು ಪ್ರಯೋಜನ, ಅಭಿಮಾನ ನಮ್ಮ ಸಂಸ್ಥೆ ಮತ್ತೆ ಸಂಸ್ಥೆ ಅಂದ್ರೆ ಜನರಿಗೆ ಅದ್ರ ಜಾಸ್ತಿ ಅಭಿಮಾನ ಇರ್ತದೆ. ಈಗ ಇಲ್ಲಿ ಒಂದು ಬೇರೆಯವರು ಮಾಡಿದ್ರು, ಆ ನಂತರ ನಾನು ಅದರದ್ದು ಆಶೆ ಬಿಟ್ಟೆ. ಇಲ್ಲದ್ರೆ ಅದು ಕೂಡ ಮಾಡುವಂತ ಯೋಜನೆಯಲ್ಲಿ. ಅದಲ್ಲದೆ ನೋಡಿ, ಈಗ ಸಾಲ ಕೊಡ್ಬೋದು, ನಮಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಸಾಲ ಕೊಡ್ತಾ ಇದ್ದೇವೆ. ಆದ್ರೆ ದೇವರ ದಯೆಯಲ್ಲಿ ನಮ್ಗೆ ಯಾವುದೇ ಸಾಲ ನಮ್ಗೆ ತೊಂದರೆ ಮಾಡಲಿಲ್ಲ, ನಮ್ಗೆ ಯಾರು ತೊಂದರೆ ಮಾಡಲಿಲ್ಲ. ನಮ್ಗೆ ಸರಿಯಾದ ಸಮಯಕ್ಕೆ ಕಟ್ತಾರೆ. ಏನು ಕಟ್ಟದಿದ್ರು ಮಾರ್ಚ್ ಆಗುವಾಗ ಕರೆಕ್ಟ್ ಆಗಿ ಕಟ್ತಾರೆ. ಇಲ್ಲ ಇದ್ರೆ ನಮಗೆ 3 ಕೋಟಿಗಿಂತ ಎಬವ್ ನಮಗೆ ಪ್ರಾಫಿಟ್ ನಮಗೆ ಬರಲಿಲ್ಲ. ಆದ್ರಿಂದ ನಮ್ಮ ಸಂಸ್ಥೆಯಲ್ಲಿ ಎಲ್ಲರೂ ಈಗ ಇಷ್ಟೆಲ್ಲ ಒಳ್ಳೇದಾಗಬೇಕಂದ್ರೆ ನಮ್ಮ ಸಿಒ ಇರ್ಬೋದು ಅವ್ರ ಬಗ್ಗೆ ಕೂಡ ನಾನು ಹೇಳ್ಬೇಕಾಗ್ತದೆ. ಇಷ್ಟೆಲ್ಲ ನಮಗೆ ಕೆಲಸ ಮಾಡ್ಲಿಕ್ಕೆ ನನಗೆ ಕೂಡ ಸಾಧ್ಯ ಹೇಗಾಯ್ತಂದ್ರೆ ನಮ್ಮ ಸಿಒ ಕೂಡ ಒಳ್ಳೆಯವರು, ಸುರೇಶ್ ರಾವ್ ಉಂಟಲ್ಲ, ಅವರು ಕೂಡ ಒಳ್ಳೆಯವರು. ಈಗ ಅವರಿಗೆ ಇನ್ನೊಂದು 2-3 ತಿಂಗಳು ಇರ್ತದೆ, ಮತ್ತೆ ಅವ್ರು ರಿಟೈರ್ ಆಗ್ತಾರೆ. ಆಗ ನಮ್ಗೆ ಕೂಡ ಸ್ವಲ್ಪ ರಗಡೆ. ಈಗ ಯಾಕಂದ್ರೆ ಈಗ ಬಾರ್ಕುಂಡವ್ರು ಇಲ್ವ ಅಂತ ಹೇಳಿರ್ಬೋದು ನೀವು. ಇವರು ಹಾಗಲ್ಲ, ಇವರ ಕೆಲಸ ಬಿಟ್ರೆ ಇವರಿಗೆ ಬೇರೆ ಏನಿಲ್ಲ. ಅವರಿಗೆ ಅವರ ಹತ್ರ ಬಿಸ್ನೆಸ್ ಇಲ್ಲ, ಕೃಷಿ ಇಲ್ಲ, ಏನಿಲ್ಲ. ಸೊಸೈಟಿ ಬಿಟ್ರೆ ಮನೆ ಬಿಟ್ರೆ ಸೊಸೈಟಿ. ಆದ್ರಿಂದ ನಮ್ಗೆ ಒಳ್ಳೇದಾಗಿದೆ. ಯಾಕಂದ್ರೆ ಬೇರೆಯವರು ಏನ್ ಮಾಡ್ತಾರೆ, ಅವ್ರಿಗೆ ಕೃಷಿ ಇರ್ಬೋದು, ಬೇರೆ ವ್ಯವಹಾರ ಇರ್ಬೋದು, ಅದಕ್ಕೆ ಹೋಗ್ತಾರೆ. ಇವರಂತ ಕೆಲಸ ಇಲ್ಲ ಇವರು. ಪಾಪ ಇವರು ಎಲ್ಲಿವರೆಗೆ ಅಂದ್ರೆ ಬೆಳಿಗ್ಗೆ 7-8 ಗಂಟೆಗೆ ಇಲ್ಲಿ ಇರ್ತಾರೆ. ಎಲ್ಲ ಪೆಂಡಿಂಗ್ ಗೊತ್ತಿಲ್ಲ ದಿವಸದ ಎಂತ ಪೆಂಡಿಂಗ್ ಎಲ್ಲ ಕೆಲಸ ಉಂಟು, ಅದನ್ನೆಲ್ಲ ಬೆಳಿಗ್ಗೆ ಬಂದು ಬೇಗ ಮಾಡ್ತಾರೆ. ಅದರಿಂದ ಒಂದು ಕಾರಣ, ಅದರಿಂದ ಈ ಸಂಸ್ಥೆ ಇಷ್ಟು ಒಳ್ಳೆದಾಗಲಿಕ್ಕೆ ಕಾರಣ ನನಗೆ ಫುಲ್ ಸಂಪೂರ್ಣ ಸಹಕಾರವನ್ನು ಕೊಟ್ಟಂತ ಸುರೇಶ್ ರಾವ್. ಹಾಗೆ ನಮ್ಮ ಸ್ಟಾಫ್ ಇರ್ಬೋದು. ಈಗ 4 ಬ್ರಾಂಚಸ್ 4-5 ಬ್ರಾಂಚಸ್ ಸ್ಟಾಫ್ ಇದ್ದಾರೆ. ದೇವರದಲ್ಲಿ ಒಳ್ಳೆ ಜನರಿದ್ದಾರೆ. ಈಗ ನೋಡಿ, ಯಾವುದೇ ಸಂಸ್ಥೆ ನಡಿಬೇಕಿದ್ರೆ ಸ್ಟಾಫ್ ಕೂಡ ಒಳ್ಳೆದಿರ್ಬೇಕು. ನೋಡಿ ನಮ್ಗೆ 100% ಎಲ್ಲ ನೋಡಿ, ನಮ್ದು 2-3 ಬ್ರಾಂಚ್ 100% ಬಂತು. ಈಗ ಹೆಚ್ಚಿನ ನಮ್ಗೆ ಕೂಡ ಇಲ್ಲಿ ಕೂಡ ಬರ್ತದೆ. ಈಗ 100% ನಮ್ಗೆ ಮಾಡ್ಲಿಕ್ಕೆ ಕಾರಣ ಯಾರು? ಹೌದು, ನಿನ್ನೆ ನೋಡಿ 2 ಬ್ರಾಂಚ್ಗೆ ಮ್ಯಾನೇಜರ್ನವರು ಬೆಳಿಗ್ಗೆ 9 ಗಂಟೆಗೆ ನನ್ನ ಮನೆಯಲ್ಲಿ ಇದ್ದಾರೆ. ನನ್ನ ಮನೆಗೆ ಬಂದು ಹೀಗೆ ಅದೊಂದು ಹೇಗಾದ್ರೂ ಸೆಟ್ಲ್ ಮಾಡ್ಲಿಕ್ಕೆ ಮಾಡ್ರೆ, ಇಲ್ಲಂದ್ರೆ ತೊಂದರೆ ಆಗ್ತದಂತ ರೀತಿಯಲ್ಲಿ ಅವರು ಕೂಡ ಮನೆಗೇ ಬಂದು ನಿನ್ನೆ ಒಂದು ಭಾರಿ ಅದು ರಗಳೆಯನ್ನು ನೋಡಿ ಅದನ್ನು ಹೇಗಾದ್ರೂ ನಿನ್ನೆ ಬೆಳಿಗ್ಗೆ ಸೆಟ್ಲ್ಮೆಂಟ್ ಆಯಿತು. ಆಗ ಆ ಬ್ರಾಂಚ್ 100% ಬಂತು ಹೇಳಿದ್ದಾರೆ. ಅವರು ಕೂಡ ಬಂದಿದ್ದಾರೆ ಬೆಳಿಗ್ಗೆ. ಯಾಕೆ ಬರ್ಬೇಕು ಅವರಿಗೆ ಏನು ನನ್ನ ಮನೆಯಲ್ಲಿ ಬಂದ ಸೆಟ್ಲ್ಮೆಂಟ್ ಮಾಡಬೇಕಂತ ಏನಿಲ್ಲ, ಅವರಿಗೆ ಸಂಬಳ ಸಿಗ್ತದೆ. ಆದರೂ ಕೂಡ ಇಷ್ಟೆಲ್ಲ ಸಹಕಾರ ನಮ್ಮ ಸ್ಟಾಫಿನವರು, ನಮ್ಮ ಬೋರ್ಡಿನಲ್ಲಿ ಈ ಡೈರೆಕ್ಟರ್ ಆಗಿರ್ಬೋದು, ಎಲ್ಲರ ಸಹಕಾರದಿಂದ ಈ ಸಂಸ್ಥೆ ನಡೆದಂತ ವಿಧಾನ ನನ್ನಿಂದ ಒಬ್ಬರಿಂದಲ್ಲ, ಅದು ನಾನು ಹೇಳ್ತೇನೆ. ನಾನು ಮಾಡಿದೆ ಅಂತ ನಾನು ಹೇಳಿಕ್ಕೆ ತಯಾರಿ. ತುಂಬಾ ಸಂತೋಷ ಸರ್. ಅದೇ ರೀತಿಯಾಗಿ ಸರ್, ಈಗ ಒಂದು ಸಂಸ್ಥೆ ಪ್ರಗತಿ ಪಥ ಸಾಗಬೇಕಾದ್ರೆ ತಾವು ಎಷ್ಟು ಒಂದು ಹುರುಪಿನಿಂದ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದೀರೋ, ಜೊತೆಗೆ ಒಂದು ಆಡಳಿತ ಮಂಡಳಿಯ ಸರ್ವ ಸದಸ್ಯರ ಬೆಂಬಲವೂ ಅತ್ಯಗತ್ಯ. ಅವರ ಒಂದು ಕೆಲಸ ಕಾರ್ಯ ಯಾವ ತರ ಇದೆ, ಜೊತೆಗೆ ತಮ್ಮ ಸಂಸ್ಥೆಯ ಒಂದು ಸಿಬ್ಬಂದಿ ವರ್ಗ ಅವರು ಕೂಡ ಅವರ ಒಂದು ಕೆಲಸ ಕಾರ್ಯನಿರ್ವಹಣೆ ಯಾವ ತರ ಇದೆ, ಅವರ ಹೆಸರು ಕೂಡ ಕೇಳಿಸ್ತಾರೆ. ನೋಡಿ, ನಮ್ಮ ಆಡಳಿತ ಮಂಡಳಿಯಲ್ಲಿ ಉಪಾಧ್ಯಕ್ಷರಿದ್ದಾರೆ ಬಿ ಜಯರಾಜ, ಅವರು ಕೂಡ ಒಳ್ಳೆಯವರು. ಅವರು ಮೊದಲು ಅವರ ಅಧ್ಯಕ್ಷರಾಗಿದ್ದರು, ಅವರು ಕೂಡ ಒಳ್ಳೆಯವರು. ಅವರು ಕೂಡ ಯಾವುದೇ ಕೆಲಸಕ್ಕೆ ಹೇಳಿದ್ರೆ ಸಮಯಕ್ಕೆ ಸರಿಯಾಗಿ ಬರ್ತಾರೆ. ಏನೆಲ್ಲ ಕೆಲಸ ಆಗಬೇಕು ಅದಕ್ಕೆ ಅವರು ಸಂಪೂರ್ಣ ಒಂದು ಸಹಕಾರ ಕೊಡ್ತಾರೆ. ಹಾಗೆ ಮತ್ತೊಬ್ಬರು ಉಷಾ ಡಿ ಪೈ ಅಂತ,
ಅವರು ಕೂಡ ನಮ್ಮ ಡೈರೆಕ್ಟ್. ಅವರು ಕೂಡ ಎರಡು ಮೂರು ಟರ್ಮ್ನಲ್ಲಿ ಅವರು ನಮ್ಮ ಡೈರೆಕ್ಟ್ ಆಗಿದ್ದಾರೆ. ಯಾಕಂದ್ರೆ ಅವರು ಕೂಡ ಏನು ಅವರ ಏರಿಯಾದಲ್ಲಿ ಹೋದ ಸಲ ಒಂದು ಬ್ರಾಂಚನ್ನು ನಾವು ಮಾಡಿದ್ವಿ, ಅದಕ್ಕೆ ಸಂಪೂರ್ಣ ಸಹಕಾರವನ್ನು ಅವರು ಕೂಡ ಕೊಟ್ಟಿದ್ದಾರೆ. ಈಗ ಲೋನ್ ಕೊಡುವಾಗ ಏನು ಕೊಡುವಾಗ ಅವರು ಸಂಪೂರ್ಣ ಸಹಕಾರ ಮಾಡ್ತಾರೆ. ಲೋನ್ ರಿಕ್ವೈರಿ ಮಾಡುವಾಗ ಕೂಡ ಈ ನಮ್ಮ ಡೈರೆಕ್ಟರ್ ಅವರು ಉಪಾಧ್ಯಕ್ಷರು ಇರ್ಬೋದು, ಅವರು ಕೂಡ ಸಹಕಾರವನ್ನು ಕೊಡ್ತಾರೆ. ಹಾಗೆ ದಾಮೋದರ ಬಂಗಿದ್ದಾರೆ, ಅವರು ಕೂಡ ನಮ್ಮ ಡೈರೆಕ್ಟರ್ ಅವರು ಕೂಡ ಒಳ್ಳೆಯ ಸಹಕಾರವನ್ನು ಕೊಡ್ತಾರೆ. ಯಾರು ಆ ಮಟ್ಟಿಗೆ ಯಾರನ್ನು ಹೇಳಲಿಕ್ಕೆ ಇಲ್ಲ. ಅದರ ಒಟ್ಟಿಗೆ ಮತ್ತೊಂದು ಅಂಬಿಕಾ ಡಿ ಶೆಟ್ಟಿ ಅಂತ ಒಬ್ಬರಿದ್ದಾರೆ, ಅವರು ಕೂಡ ನಮಗೆ ಸಂಪೂರ್ಣ ಸಹಕಾರವನ್ನು ಕೊಡ್ತಾರೆ. ಹಾಗೆ ಶಂಕರ್ ಶೆಟ್ಟಿ ಅಂತ ಒಬ್ಬರಿದ್ದಾರೆ ನಮ್ಮ ಡೈರೆಕ್ಟರ್, ಅವರು ಕೂಡ ನಮಗೆ ಸಂಪೂರ್ಣ ಸಹಕಾರವನ್ನು ಕೊಡ್ತಾರೆ. ಏನು ಹೇಳಿದ್ರು, ಯಾವುದನ್ನು ಹೇಳಿದ್ರು ಲೋನ್ ಕೊಡುವ ವಿಷಯದಲ್ಲಿ ಆಗಲಿ ಯಾವುದನ್ನು ಹೇಳಿದ್ರು ಕೂಡ ಎಸ್ ನೋ ಏನಂತ ನಾವು ಡಿಸ್ಕಸ್ ಮಾಡುವಾಗ ಎಲ್ಲರ ಅಭಿಪ್ರಾಯ ಒಳ್ಳೆಯ ಅಭಿಪ್ರಾಯ ಕೊಡ್ತಾರೆ. ಹಾಗೆ ಇಬ್ಬರು ಶ್ರೀನಾಥ್ ಕೃಷ್ಣ ಅಂತ ಇದ್ದಾರೆ, ಅವರು ಕೂಡ ಹಾಗೆ ಎಲ್ಲ ಡೈರೆಕ್ಟರ್ ನಮ್ದು ಅವರು ಇವರಂತ ಹೇಳಿದಲ್ಲ ನಾವು ಸಂಪೂರ್ಣ ಸಹಕಾರ ಕೊಡ್ತಾರೆ. ಹಾಗೆ ಜಾನ್ ಎಫ್ ನಜ್ರಸ್ ಅಂತ ಇದ್ದಾರೆ, ಅವರು ಕೂಡ ಹೊಸಬ್ರು, ಅವರು ಫಸ್ಟ್ ಈ ಟರ್ಮ್ನಲ್ಲಿ ಬಂದವರು. ಅವರು ಕೂಡ ಯಾವುದಕ್ಕೂ ಕಿರಿಕಿರಿ ಮಾಡುವವರಲ್ಲ. ಈಗ ಯಾವುದೇ ಕೆಲಸ ಮಾಡಬೇಕಿದ್ರೆ ಮಾಡ್ಕೊಂಡು ಹೋಗುವಾಗ ಏನಾದ್ರೂ ಕಿರಿಕಿರಿ ಆದರೆ ನಮಗೆ ಸ್ವಲ್ಪ ತಲೆಬಿಸ್ತಾರೆ, ಅಂತ ತಲೆಬಿಸಿದ್ರೆ ನಮಗೆ ಆಗಲಿಲ್ಲ, ಆದ್ರೆ ಒಳ್ಳೆಯದಾಗಿ ಮಾಡಲಿಕ್ಕೆ ಆಗ್ತದೆ. ಹಾಗೆ ಅಭಿನಂದನ್ ಬಲ್ಲಾಳ್ ಅಂತ ಇದ್ದಾರೆ, ಅವರು ಕೂಡ ನಮ್ಮ ಡೈರೆಕ್ಟ್ ಒಳ್ಳೆಯವರು, ಒಳ್ಳೆ ವಿದ್ಯಾವಂತರು ಕೂಡ, ಅವರು ಕೂಡ ಫುಲ್ ಸಹಕಾರವನ್ನು ಅವರು ಕೂಡ ಕೊಡ್ತಾ ಇದ್ದಾರೆ. ಹಾಗೆ ಸುಧಾಕರ್ ಶೆಟ್ಟರ್ ಅಂತ ಅವರು ಕೂಡ ಹೊಸ ಈ ಟರ್ಮ್ನಲ್ಲಿ ಬಂದವರು, ಅವ್ರು ಏನು ಹೇಳಲಿಕ್ಕಿಲ್ಲ, ನಮ್ಮ ಡೈರೆಕ್ಟರ್ ಏನು ಹೇಳಲಿಕ್ಕಿಲ್ಲ, ನಾನು 100% ನನಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಪ್ರಭಾಕರ್ ಜಿ ಅಂತ ಇದ್ದಾರೆ, ಅವರು ಕೂಡ ನಮ್ಮ ಡೈರೆಕ್ಟರ್, ಒಳ್ಳೆಯ ಡೈರೆಕ್ಟರ್ ಅವರಿಂದ, ಅವರು ಕೂಡ ಒಳ್ಳೆಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗೆ ಸಂಜಯ್ ಅಧಿಕಾರಿ ಅಂತ ಅವರು ನಮ್ಮದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಪ್ರತಿನಿಧಿಯವರು. ಯಾಕಂದರೆ ಒಂದು DCC ಬ್ಯಾಂಕಿನಲ್ಲಿ ಒಂದು ಪ್ರತಿನಿಧಿ ನಮಗೆ ಬೇಕು, ಅಂದರೆ ಅವರು ಕೂಡ ಬರ್ತಾರೆ, ಫುಲ್ ನನಗೆ ಮೀಟಿಂಗಿಗೆಲ್ಲ ಬರ್ತಾರೆ. ಈ ಲೋನ್ ಪೇಪರ್ ಎಲ್ಲ ಈಗ 0% ಇರ್ಬೋದು, 3% ಎಲ್ಲ ಇರ್ಬೋದು, ಅದನ್ನೆಲ್ಲ ಫೈಲ್ ಅನ್ನು ನೋಡಿ ಅವ್ರು ರೆಕಮೆಂಡೇಶನ್ ಮಾಡಿ ಅದು DCC ಬ್ಯಾಂಕಿಗೆ ಕಳಿಸೋದು. ಯಾಕಂದರೆ ನಮಗೆ ಲೋನಲ್ಲಿ ಬರಬೇಕಿದ್ರೆ ಇದೆಲ್ಲ ಬರಬೇಕಿದ್ರೆ ಅಲ್ಲಿ ಕಳಿಸ್ಬೇಕು. ಈಗ ಸಬ್ಸಿಡಿ ಸರ್ಕಾರದ ಏನಾದರೂ ಹಣ ಬರಬೇಕಿದ್ರೆ, ಸಬ್ಸಿಡಿ ಎಲ್ಲ ಬರಬೇಕಿದ್ರೆ, ಆ ಬಡ್ಡಿ ಬರಬೇಕಿದ್ರೆ ಅವ್ರು ಬಿಲ್ ಮಾಡಬೇಕು. ಅವರಿಗೆ ಅವ್ರ ಬಿಲ್ ನಮ್ಮ CO ಮತ್ತು ಅವ್ರ ಒಟ್ಟಿಗೆ ಸೇರಿ ಬಿಲ್ ಮಾಡಿದ ನಂತರ ಅದು ಬರೋದು. ಅದು ಕೂಡ ಅದಕ್ಕೆ ಕೂಡ ಸಂಪೂರ್ಣ ಸಹಕಾರ ಸಂಜಯ್ ಕೂಡ ಅವ್ರು ಕೊಡ್ತಾ ಇದ್ದಾರೆ. ಹಾಗೆ ಸುರೇಶ್ ಬಗ್ಗೆ ನಾನು ಹೇಳಿದ್ದೇನೆ, ಯಾಕಂದರೆ ನನಗೆ ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಕಾರಣ, ನಾನು ಮಾಡಲಿಕ್ಕೆ ಕಾರಣ ಸುರೇಶ್ ಹೋಗು, ಅದರಲ್ಲಿ ಹೋಗು, ಇವರ ಒಟ್ಟಿಗೆ ಅವರು ಕೂಡ. ಯಾಕಂದರೆ ನಾನು ನಿಮ್ಮ ಹತ್ರ ಆಗ ಹೇಳಿದ್ದೇನೆ, 8 ಗಂಟೆಗೆ ಅವರು ಬ್ಯಾಂಕಿಗೆ ಬರ್ತಾರೆ. ಯಾರು ಬರ್ತಾರೆ 10 ಗಂಟೆ ಬಿಟ್ಟು ಯಾರು ಬರ್ತಾರೆ, ಆದರೂ ಕೂಡ ಇವರಂತಲ್ಲ, ಇವರಂತ 8 ಗಂಟೆಗೆ ಬರ್ತಾರೆ. ಇವರು 8 ಗಂಟೆ ಬರುವಾಗ ಬಾಕಿ ಉಳಿದವರು ಏನು ಮಾಡ್ತಾರೆ, ಬರಲೇಬೇಕಲ್ಲ ಅವ್ರಿಗೆ ಕೂಡ. ಈಗ ಇವರು 10 ಗಂಟೆಗೆ ಬಂದರೆ ಅವರು ಬರೋದು ಯಾವಾಗ, 10 ಗಂಟೆ ಬರೋದು. ಇವರು ಎಂತ ಮಾಡ್ತಾರೆ, 8 ಗಂಟೆ ನಮ್ಮ ಬ್ಯಾಂಕ್ನಲ್ಲಿ ಇರ್ತಾರೆ. 8 ಗಂಟೆಗೆ ಇಲ್ಲಿ ಬಂದಿರುವಾಗ CO ಇಷ್ಟು ಗಂಟೆಗೆ ಹೋಗ್ತಾ ಇರಲ್ಲ, ನಾವು ಲೇಟಾಗಿ ಹೋಗ್ಬಾರ್ದು, ಬೇಗ ಅವರು ಕೂಡ ಬರ್ತಾರೆ. ಹಾಗೆ ಅವರು ನಮ್ಮ CO ಕೂಡ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ನಮ್ಮ ಇನ್ನು ಉಳಿದ ಸಿಬ್ಬಂದಿಯವರು ನೋಡಿ, ನಮ್ದು ಒಬ್ರು ಕೆಸರ್ಗದ್ದೆ ಅಂತ ಬ್ರಾಂಚಲ್ಲಿ ಶಾಖಾ ವ್ಯವಸ್ಥಾಪಕರಾಗಿರುವವರು ಉಮೇಶ್ ಕೋಟೆ ಅಂತ, ಸತೀಶ್ ಬಿ ಶೆಟ್ಟಿ, ದೇವೇಂದ್ರ ಸುವರ್ಣ, ಪ್ರತಿಮಾ ಮತ್ತು ಸಂತೋಷ್ ಶೆಟ್ಟಿ, ಇವರೆಲ್ಲ ವ್ಯವಸ್ಥಾಪಕರು. 4-5 ಬ್ರಾಂಚಿಯ ವ್ಯವಸ್ಥಾಪಕರು, ಮ್ಯಾನೇಜರ್ನವರು ಯಾರೆಲ್ಲ ಇದ್ದಾರೆ, 100ಕ್ಕೆ 100% ಅವರು ಕೆಲಸ ಮಾಡ್ತಾರೆ. 100ಕ್ಕೆ 99% ಅಲ್ಲ, 100% ಕೆಲಸ ಮಾಡ್ತಾರೆ. ನಾನು ಹೇಳ್ತೇನಲ್ಲ, ನಾನು ಈಗ ನಿಮ್ಮ ಎದುರು ಹೇಳುದಲ್ಲ, ನಾನು ಯಾವಾಗ ಹೇಳ್ತೇನೆ, ಅವರು ಒಳ್ಳೆಯ ಕೆಲಸ ಮಾಡಿದ್ರೆ ಈ ಸಂಸ್ಥೆ ಇಷ್ಟು ಒಳ್ಳೆಯದಾಗಲಿ ಕಾರಣ, ಇಲ್ಲದ್ರೆ ಖಂಡಿತ ಅಷ್ಟು ಇಷ್ಟು ಒಳ್ಳೆಯದಾಗಲಿ ಕಾರಣ ಅವರೇ. ಒಂದು ರೀತಿಯಲ್ಲಿ ನಾನೀಗ ಬರ್ತೇವೆ, ನಾವು ಬೋರ್ಡ್ ಮೀಟಿಂಗ್ ಆಗ್ತದೆ, ನಾವು ಹೇಳ್ತೇವೆ, ಆ ಹೇಳಿದನ್ನು ಅದು ಫಲ ಪಡಬೇಕಲ್ಲ, ಅದು ಮಾಡುವವರು ಯಾರು, ಈ ಮ್ಯಾನೇಜರ್ನವರು ಕೆಲಸ ಸರಿಯಾಗಿ ಮಾಡೋದಿದ್ರೆ, ನಮ್ಮ CO ಆಗಲಿ ಮ್ಯಾನೇಜರ್ನವರಾಗಲಿ ಕೆಲಸ ಮಾಡೋದಿದ್ರೆ ಅಷ್ಟು ಸರಿಯಾಗಿ ಆಗುತ್ತೆ. ಹಾಗೆ ಹಿರಿಯ ಗುಮಾಸ್ತರು ಜಗದೀಶ್ ನಾಯ್ಕ ಅಂತ ಇದ್ದಾರೆ, ರೇಷ್ಮಾ ಟೈಲ್ಸ್ ಇದ್ದಾರೆ, ಇವರು ಕೂಡ ಹಾಗೆ, ಅವರು ಕೂಡ ಒಳ್ಳೆಯ ಕೆಲಸ ಮಾಡ್ತಾರೆ. ಹಾಗೆ ಸಚಿನ್ ನಾಯ್ಕ, ಸಂದೀಪ್ ಕುಮಾರ್, ಸತೀಶ್ ನಾಯ್ಕ, ಪ್ರವೀಣ್ ಪೂಜಾರಿ, ವಿಶಾಲ್ ಕುಮಾರ್, ಅವಿನಾಶ್, ಇವರು ಕೂಡ ಒಳ್ಳೆ ಕೆಲಸ ಮಾಡ್ತಾರೆ. ನಾನು ಹೇಳಿದ ಮಟ್ಟಿಗೆ ನಾನು ಉಪಸ್ಥಿತಿ ಹೇಳುವುದಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಮಾರಾಟದಲ್ಲಿ ಇರುವವರು ನಮ್ಮ ಧೀರಜ್ ಅಂತ ಇದ್ದಾರೆ, ಅಜಯ್ ಅಂತ ಇದ್ದಾರೆ, ಸುಭಾಷ್ ಚಂದ್ರಾಚಾರ್ಯ ಅವರು ಇದ್ದಾರೆ. ಹಾಗೆ ಶಂಕರ ಕೇಶವಣ್ಣ ರಾತ್ರಿಯಲ್ಲಿ ಕಾಯುವವರು, ಭಾಗ್ಯನಿಧಿ ಠೇವಣಿಯವರು, ಮಹೇಂದ್ರ ಕುಮಾರ್, ರಿತೇಶ್ ಶೆಟ್ಟಿ, ವಿಜೇಂದ್ರ ಜೈನ್, ಯೋಗೀಶ್ ಪೂಜಾರಿ, ಸಂದೀಪ್ ಪೂಜಾರಿ, ಪಾಲ್ ಕುಮಾರ್, ಇವರು ನಮಗೆ ದೊಡ್ಡ ಈ ಪಿಗ್ಮಿಯಲ್ಲಿ ಹಣ ಬಂದ್ರಿಂದ ನಮಗೆ ಈ ಟರ್ನೋವರ್ಗೆ ನಮಗೆ ಹಣ
ಡೈಲಿ ಹಣ ಬರ್ತದೆ ನಮಗೆ. ಸಾಧಾರಣ ನಮಗೆ ಒಂದು ದಿವಸಕ್ಕೆ ಎಷ್ಟು ಹಣ ಬರ್ತದೆ? 2 ಲಕ್ಷ ರೂಪಾಯಿ ಸಿಗ್ತದೆ. ಈಗ ನಮಗೆ ಟರ್ನೋವರ್ ಹಣ ಆಗ್ತದೆ. 4 ಬ್ರಾಂಚ್ 5 ಬ್ರಾಂಚಲ್ಲಿ ಕೂಡ ಅದು ದೊಡ್ಡ ಅಮೌಂಟ್ ನಮಗೆ ಬರ್ತದೆ. ಅದು ದೊಡ್ಡ ಲಾಭ ನಮಗೆ. ಲಾಭ ಅಂದ್ರೆ ನಮಗೆ ಟರ್ನೋವರ್ ಸಿಗ್ತದೆ. 2 ಲಕ್ಷ ಆದರೆ ತಿಂಗಳಿಗೆ ಎಷ್ಟಾಯ್ತು? 60 ಲಕ್ಷ ಆಯ್ತು. ನಮ್ಗೆ ಟರ್ನೋವರ್ಗೆ ಹಣ ಆಗ್ತದೆ. ಈಗ ನಾನು ಹೇಳಿದಲ್ಲ, ಮತ್ತೆ ಹೇಳಿದಲ್ಲ, 100ಕ್ಕೆ 100% ನಾನು ಯಾರನ್ನೂ ದೂರುವಂತ ಪ್ರಶ್ನೆ ಇಲ್ಲ. 100ಕ್ಕೆ 100% ಎಲ್ಲರ ಸಹಕಾರದಿಂದ ಈ ಸಂಸ್ಥೆ ಇಷ್ಟು ಒಳ್ಳೆಯದಾಗಲಿಕ್ಕೆ ಕಾರಣ ಆಯಿತು. ನಾನು ಕೂಡ ಇಷ್ಟು ಸಮಯ ಇಲ್ಲಿ ಇರ್ಲಿಕ್ಕೆ ಕಾರಣ ಆಯಿತು. ಯಾರಿಗಾದ್ರೂ ಒಬ್ಬ ಸರಿ ಇಲ್ಲದಿದ್ರೆ ನಮಗೆ ಅದು ಸಾಧ್ಯವಿಲ್ಲ, ಕೆಲಸ ಮಾಡಲಿಕ್ಕೆ ಆಗುದಿಲ್ಲ. ಇದರಲ್ಲಿ ಎಲ್ಲ ಸಹಕಾರ ಇದ್ರೆ ನಮಗೆ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಅವರನ್ನು ಈಗಲೂ ಖಂಡಿತ ಹೇಳ್ತೇನೆ ನಾನು, ಅವರ ಸಹಕಾರದಿಂದ ಈ ಸಂಸ್ಥೆ ಒಳ್ಳೆಯದಾಗಿದೆ. ತುಂಬಾ ಸಂತೋಷ ಸರ್. ಹೋದ ವರ್ಷದಿಂದ ಈ ಕೊರೋನಾ ಅಂತ ಮಹಾಮಾರಿ ರೋಗ ಬಂದು ಸಾಕಷ್ಟು ಸಮಸ್ಯೆ ಆಗಿದೆ. ರಾಜ್ಯ ಸರ್ಕಾರ ಲಾಕ್ಡೌನ್ ಕೂಡ ವಿಧಿಸಿತ್ತು. ಅಂತ ಒಂದು ವೇಳೆಯಲ್ಲಿ ಜನಪ್ರತಿನಿಧಿಯಾದ ತಾವು ನಮ್ಮ ಒಂದು ಷೇರುದಾರ ಸದಸ್ಯರಿಗೆ ಯಾವ ರೀತಿ ಒಂದು ಸಹಾಯ ಸಹಕಾರ ಮಾಡೋದಾಗ್ಲಿ, ಸಂಸ್ಥೆ ಯಾವ ತರ ಒಂದು ಕಾರ್ಯನಿರ್ವಹಿಸ್ತದೆ ಹೇಳ್ತೇನೆ ನೋಡಿ. ಆ ಸಂದರ್ಭದಲ್ಲಿ ನಾವು ನಮ್ಮ ಸಂಸ್ಥೆಯಿಂದ 10 kg ಅಕ್ಕಿ, ಸಕ್ಕರೆ, ದಿನಸಿ ಅಂಗಡಿ ಎಲ್ಲ ಏನೇ ಸಾಮಾನ್ಯ ಉಂಟು ಅದನ್ನೆಲ್ಲ ಒಂದು ಪ್ಯಾಕೇಜ್ ಮಾಡಿ ಕೊಟ್ಟಿದ್ದೇವೆ. ಪ್ಯಾಕೇಜ್ ಮಾಡಿ ನಮ್ಮ ಸದಸ್ಯರು ಯಾರೆಲ್ಲ ಪಾಪದವರಿದ್ದಾರೆ, ಯಾರೆಲ್ಲ ಲೋಕದವರಿದ್ದಾರೆ, ಹಾಡಿಲ್ಲದವರಿಗೆ ಕೂಡ ನಾವು ಕೊಟ್ಟಿದ್ದೇವೆ. ಸಾಧಾರಣ ಒಂದು 2-3 ಲಕ್ಷ ರೂಪಾಯಿಯಷ್ಟು ಹಣದಷ್ಟು ನಾವು ಹಣ ವಿನಿಯೋಗ ಮಾಡಿದ್ದೇವೆ. ಬರೀ ಹಣ ಕೊಡಲಿಲ್ಲ ನಾವು. ಯಾಕೆ ಇದು ಕೊಟ್ಟದಂದ್ರೆ ಅವರಿಗೆ ಆ ಸಂದರ್ಭದಲ್ಲಿ ಪಾಪ ಬೇಕಾದವರಿಗೆ, ಯಾರಿಗೆ ಪಾಪದವರು ಇದ್ದಾರೆ ಅವರಿಗೆಲ್ಲ ಒಂದು ಪ್ಯಾಕೇಜೇ ಮಾಡಿ ಕೊಟ್ಟಿದ್ದೇವೆ. ಎಲ್ಲ ಅದರಲ್ಲಿ ತೆಂಗಿನೆಣ್ಣೆ ಇರ್ಬೋದು, ಅಕ್ಕಿ ಇರ್ಬೋದು, ಬೆಲ್ಲ ಇರ್ಬೋದು, ಎಲ್ಲ ಪ್ಯಾಕೆಟ್ ಮಾಡಿ ಇಲ್ಲಿ ಕೂಡ ಈ ಬ್ರಾಂಚಲ್ಲಿ ಕೊಟ್ಟಿದ್ದೇವೆ. ಅಲ್ಲಿ ಬೆಳುವ ಕೆಸರಗದ್ದೆಯಲ್ಲಿ ಕೂಡ 2 ಬ್ರಾಂಚಲ್ಲಿ ಕೊಟ್ಟಿದ್ದೇವೆ. ಸಾಧಾರಣ 2-3 ಸಲ ಕೊಟ್ಟಿದ್ದೇವೆ. ಅದರ ಒಟ್ಟಿಗೆ ಆಶಾ ಕಾರ್ಯಕರ್ತರಿಗೆ 2,000 ರೂಪಾಯಿ ಕೊಟ್ಟಿದ್ದೇವೆ. ಈಗ ಇಲ್ಲಿ ಪಟ್ಟ ಇರ್ಬೋದು, ನಿಮಗೆ ತೋರಿಸ್ತಿರ್ಬೇಕಂದ್ರೆ ಅದು ಕೂಡ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ಯಾರಿಗೆ ಹುಷಾರಿಲ್ಲ ನೋಡಿ ಈ ಪಟ್ಟ ಎಲ್ಲ ಉಂಟು. ಇದನ್ನು ನೋಡಿ, ಇದೆಲ್ಲ ಆ ಸಂದರ್ಭದಲ್ಲಿ ಕೊಟ್ಟಂತ ಹಣ ಪಾಪದವರಿಗೆ. ಈಗ ಉದಾಹರಣೆಗೆ ಆಸ್ಪತ್ರೆಗೆ ಹಣ ಇಲ್ಲ ಅವರ ಹತ್ರ, ನಮ್ಮಲ್ಲಿ ಇದರ ನಿಧಿ ಉಂಟು, ನಮ್ಮದು ಸಾರ್ವಜನಿಕ ನಿಧಿ ಅಂತ. ಆ ಸಾರ್ವಜನಿಕ ನಿಧಿಯಿಂದ ನಾವು ಅದು ಕೂಡ ಸಹಕಾರ ಮಾಡಿದ್ವಿ. ಏನೆಲ್ಲ ಜನರಿಗೆ ಸಹಕಾರಿ ಸಂಸ್ಥೆಯಿಂದ ಕೊಡ್ಲಿಕ್ಕೆ ಆಗುವಂಥದ್ದು ಏನೆಲ್ಲ ಉಂಟು ಅದನ್ನೆಲ್ಲ ನಾವು ಕೊಟ್ಟಿದ್ದೇವೆ. ಇಲ್ಲಿವರೆಗೆ ನೋಡಿ, ನಮ್ಮ ವೆಹಿಕಲ್ ಆ ಸಂದರ್ಭದಲ್ಲಿ ಆಂಬುಲೆನ್ಸೇ ಸಿಗುದಿಲ್ಲ ಯಾರಿಗೆ ಕೊಂಡೋಗ್ಲಿಕ್ಕೆ. ನಮ್ದು ವೆಹಿಕಲ್ ಆ ಸಂದರ್ಭದಲ್ಲಿ ನೋಡಿ, ನಮ್ಮ ವೆಹಿಕಲ್ ಅನ್ನು ಫುಲ್ ಯೂಸ್ ಮಾಡಿದ್ದಾರೆ, ಫುಲ್ ಕೊಟ್ಟಿದ್ದೇವೆ ನಾವು. ಅಲ್ಲಿ ಸತ್ರು ಆ ಹೆಣ್ಣು ತರಲಿಕ್ಕೆ ಹಣ ಇಲ್ಲ ಅವರ ಹತ್ರ, ಬರೀ ಪಾಪದವರು ಸತ್ರು, ಒಂದು 2-3 ಸಾವಿರ ಹಣ ಕೊಡ್ಬೇಕು, ಏನಿಲ್ಲ, ನಮ್ದು ಫ್ರೀ ಆಗಿ ಕೊಟ್ಟಿದ್ದೇವೆ. ಇಲ್ಲಿವರೆಗೆ ಹೇಳಿದ್ರೆ ಒಂದು ವೇಳೆ ಗುರುತಿಸಲಿಕ್ಕೆ ಕಟ್ಟಿಗೆ ಇಲ್ಲದಿದ್ದು ಕೂಡ ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಇಷ್ಟೆಲ್ಲ ನಾವು ಆ ಸಂದರ್ಭದಲ್ಲಿ ಕೂಡ ನಾವು ಕೆಲಸವನ್ನು ಮಾಡಿದ್ದೇವೆ. ಈ ಪ್ರಕಾರವಾಗಿ ಸರ್ ಸಾಕಷ್ಟು ಒಂದು ಸೇವೆಯನ್ನು ಒದಗಿಸಿದ್ದೀವಿ. ಹೌದು, ಈಗ ನಮ್ಮಲ್ಲಿ ಎಲ್ಲ ಪ್ರೂಫ್ ಉಂಟು ನೋಡಿ, ನಾವೆಲ್ಲ ಫೋಟೋ ಎಲ್ಲ ಕೊಡ್ತೇವೆ ನಿಮ್ಗೆ, ನಾವು ಏನೆಲ್ಲ ನಾವು ಮಾಡಿದ್ದೇವೆ. ತುಂಬಾ ಸಂತೋಷ ಸರ್. ಜೊತೆಗೆ ತಮ್ಮ ಒಂದು ಸಂಸ್ಥೆಯ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ SCDCC ಬ್ಯಾಂಕ್, ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕೇಂದ್ರ ಬ್ಯಾಂಕ್ ಸರ್, ಅದರಲ್ಲಿ ಕೂಡ ಸಾಕಷ್ಟು ಒಂದು ಸಹಾಯ ಸಹಕಾರ ಇದೆ. ಹೌದು, ಅವರ ಒಂದು ಅಧ್ಯಕ್ಷರನ್ನ ಒಂದು ಬ್ಯಾಂಕ್ ಅನ್ನ ಯಾವ ರೀತಿ ತಾವು ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಾನು ಹೇಳಿದೆ ನೋಡಿ, ನಾನು ರಾಜಕೀಯಕ್ಕೆ ಬರಬೇಕಿದ್ರು ಕೂಡ ನನಗೆ ಕಾರಣ ನಮ್ಮ DC ಬ್ಯಾಂಕಿನ ಕಾರಣ ನೋಡಿ. ನಾನು ಇಲ್ಲಿ ಅಧ್ಯಕ್ಷರಾಗಬೇಕಿದ್ರು ಕೂಡ ಅವರೇ ಕಾರಣ. ಇಲ್ಲಿ ಸಹಕಾರಿ ಸಂಸ್ಥೆಯಲ್ಲಿ ಕೂಡ ನಾನು ಅಧ್ಯಕ್ಷರಾಗಬೇಕಿದ್ರೆ ಅವರೇ ಕಾರಣ. ನಾನು ಅವ್ರದ್ದು ಕೇಳಿದೆ, ನೋಡಿ ಎಲ್ಲರೂ ಹೇಳ್ತಾರೆ ನೀವು ಅಧ್ಯಕ್ಷರಾಗಬೇಕಂತ, ಅದಕ್ಕೆ ಅವರೇ ಅಂತ ಹೇಳಿದ್ರು. ನಾನು ಯಾವಾಗದಿಂದ ನಿಮ್ಗೆ ಹೇಳ್ತಾ ಇದ್ದೇನೆ ನೀವು ಅಧ್ಯಕ್ಷರಾಗಿ. ಅವರು ಎಂತ ಮಾಡ್ತಾರೆ, ಹಾಗೆ ಮಾಡ್ತಾರೆ, ಈಗ ಅದು ಉಂಟಲ್ಲ ಹೇಳಿದ್ರು. ಅದಕ್ಕೆ ಅವರ ಒತ್ತಾಯದ ಪೂರಕವಾಗೇ ನಾವು ಇಲ್ಲಿ ಅಧ್ಯಕ್ಷ ಆಗಿದ್ದೇವೆ. ಒಂದು ಎರಡನೇದಾಗಿ ನಮ್ಮ ಬೆಳವಾಯಿ ಸೊಸೈಟಿಯಲ್ಲಿ ನೋಡಿ, ಒಂದು ಬ್ರಾಂಚ್ಗೆ ನಮಗೆ ಅಲ್ಲಿ ನಮ್ಮ ಆಲಂಗರ ಬ್ರಾಂಚಿಗೆ ಫರ್ನಿಚರ್ ಒಂದು ಅಲ್ಲಿಂದ ಕೊಟ್ಟು ರೀಸನಬಲ್ ರೇಟ್ನಲ್ಲಿ ಫರ್ನಿಚರ್ ನಮಗೆ ಕೊಟ್ಟು, ಅದಕ್ಕಿಂತ ಮೊದಲು ದರಗುಡ್ಡೆ ಬ್ರಾಂಚ್ ಆಗುವಾಗಲೂ ನಮಗೆ ಫರ್ನಿಚರ್ DC ಬ್ಯಾಂಕಿನ ಫರ್ನಿಚರ್ ಅವರು ಮಾಡಿಕೊಡ್ತಾರೆ. ಅಂದರೆ ಕೌಂಟರ್ ಅವರು ಕೌಂಟರ್ ಕೊಟ್ಟಿದ್ದಾರೆ, ಲಾಕರ್ ಕೊಟ್ಟಿದ್ದಾರೆ. ಇದು ಸಹಕಾರಿ ಬ್ಯಾಂಕಿಂದ ಅಧ್ಯಕ್ಷರು ಕೊಡ್ತಾರೆ ಹೇಳಿಲ್ಲ. ಮತ್ತೆ ಏನ್ ಬೇಕು ನಮ್ಗೆ, ಒಂದು ವೇಳೆ 3% ಇರ್ಬೋದು, ಯಾವುದೇ ಲೋನ್ ಇರ್ಬೋದು, ಲೋನ್ ಅನ್ನು ಅಲ್ಲಿ ಕಲಿಸಿದ ಕೂಡಲೇ ನಮ್ಗೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಅದಲ್ಲದೆ ಏನು ಕಾರ್ಯಕ್ರಮದಲ್ಲಿ ನಮ್ಮ ಯಾವುದೇ ಬ್ರಾಂಚ್ ಇರ್ಬೋದು, ಇಷ್ಟು ಬ್ರಾಂಚ್ ಇರ್ಬೋದು, ನಾವು ಓಪನಿಂಗ್ ಮಾಡುವಾಗ ಅವರ ಕೈಯಲ್ಲೇ ನಾವು ಓಪನಿಂಗ್ ಮಾಡ್ತೀವಿ. ಯಾಕಂದ್ರೆ ಅವರು ನಮ್ಮ ಗುರುಗಳೇ. ನಾವು ಹೇಳಿದ್ರೆ ಮತ್ತೆ ಹೇಳಿದ್ದಾರೆ,
ನಮಗೆ ಸಂಪೂರ್ಣ ಸಹಕಾರ DC ಬ್ಯಾಂಕ್ ಉಂಟು. ಆ DC ಬ್ಯಾಂಕ್ ಸಹಕಾರ ತಿಂದ್ರೆ ನಮ್ಗೆ ಇಷ್ಟು ಮುಂದೆ ಹೋಗ್ಲಿಕ್ಕೆ ಆಯ್ತು. ಅದಕ್ಕೆ ನಾನು ಅದರ ಡೈರೆಕ್ಟರ್ ಆಗಿ ಕೂಡ ಇದ್ದೇನೆ. ತುಂಬಾ ಸಂತೋಷ ಸರ್. ಅದ್ರ ಜೊತೆಗೆ ತಾವೀಗ ಒಂದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಗುರುತಿಸಿಕೊಂಡಿದ್ದೀರಿ, ಮುಖಂಡರು ಕೂಡ. ತಮ್ಮ ಒಂದು ಎಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಈ ಭಾಗದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಉಮಾನಾಥ್ ಕೋಟ್ಯಾನ್ಪುರ್ ಕಡೆಯಿಂದ ಯಾವ ರೀತಿ ಒಂದು ಸಹಾಯ ಸಹಕಾರ ಸಿಗ್ತಾ ಇದೆ? ಉಮಾನಾಥ್ ಕೋಟ್ಯಾನ್ಪುರ ಹೋದ ಸಲ ನಾವು ನಮ್ಮ ಇಲ್ಲಿ ಮೋದಿ ಕೇರ್ ಶೋರೂಮ್ ಅನ್ನು ಕೂಡ ನಾವು ಅವರಿಂದಲೇ ನಾವು ಉದ್ಘಾಟನೆ ಮಾಡಿಸಿದ್ವಿ ಹೇಳಿ. ಮತ್ತೆ ಇಲ್ಲಿ ಇವರಿಗೆಲ್ಲ ಕಿಟ್ ಕೊಡುವಾಗ ಉಂಟಲ್ಲ, ನಾವು ಯಾರಿಗೆಲ್ಲ ನಮ್ಮ ಗ್ರಾಹಕರಿಗೆಲ್ಲ ಕಿಟ್ ಕೊಡುವಂಥ ಸಂದರ್ಭದಲ್ಲಿ ಕೊಡುವ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಕೂಡ ಅವರೇ ಬಂದು ಅವರ ಕೈಯಲ್ಲೇ ಕೊಡಿಸಿದ್ರು. ಅದಲ್ಲದೆ ನಮಗೆ ಏನು ಬೇಕು ಹೇಳಿದ್ರು ನಮ್ಮ ಒಟ್ಟಿಗೆ ಈ ಸಹಕಾರಿ ನಮ್ಮ ಸಂಸ್ಥೆಗೆ ಎಂತ ಹೇಳಿದ್ರು ಸಂಪೂರ್ಣ ನಮ್ಗೆ ಸಹಕಾರ ಅಂತ ಕೊಡ್ತಾರೆ. ಏನು ನಮಗೆ MLA ಯಾವುದೇ ರೀತಿಯ ತೊಂದರೆ ಕಿರಿಕಿರಿ ನಮ್ಗೆ ಏನಿಲ್ಲ, ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ತುಂಬಾ ಸಂತೋಷ ಸರ್. ಹಾಗೆ ಸರ್, ತಾವು ಹಲವಾರು ಒಂದು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿದಿರಿ, ಚುನಾಯಿತ ಸದಸ್ಯರಾಗಿ ಸಾಕಷ್ಟು ಒಂದು ಸೇವೆಯನ್ನು ಸಲ್ಲಿಸಿದಿರಿ. ಇಷ್ಟೊಂದು ಪದವಿಗಳಲ್ಲಿ ಅದು ಹೇಗೆ ಸಾಧ್ಯ ಆಯಿತು ಸರ್? ನಾನು ನಿಮ್ಮ ಹತ್ರ ಹೇಳಿದ್ದೇನೆ, ಈಗ ಸಹಕಾರಿ ಸಂಸ್ಥೆ ಇರ್ಬೋದು, ರಾಜಕೀಯ ಸಂಸ್ಥೆ ಇರ್ಬೋದು, ಮತ್ತೆ ಒಂದು ಕಡೆ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೇನೆ. ನಾನು ನನ್ನ ಜೀವನದಲ್ಲಿ ಫಸ್ಟಿಗೆ ಹೋದದ್ದು ಗ್ರಾಮ ಪಂಚಾಯತ್, 20 ಗ್ರಾಮ ಪಂಚಾಯತ್ ಸದಸ್ಯನಾದ. ಆ ಸಂದರ್ಭದಲ್ಲಿ ವೋಟ್ ಗೀತೆಯನ್ನು ಇರಲಿಲ್ಲ. ಈಗ 4-5 ಜನ ನಮ್ಮಲ್ಲಿ 5 ಜನ ಮೆಂಬರ್ಸ್. ಆಗ ಅಲ್ಲಿ ಒಬ್ಬರು ಹಿರಿಯರು ಇತ್ತು. ನಾನು ಹೇಳಿದೆ, ನೀವು ಅಧ್ಯಕ್ಷ ಆಗಿಲ್ಲ ಅಂತ ಹೇಳಿದೆ. ಅವರ ಅಧ್ಯಕ್ಷ. ಆಗಲೇ ನಾನು ಸ್ಟಾರ್ಟ್ ಮಾಡಿದೆ, ಏನು ಸಾರ್ವಜನಿಕ ಜೀವನ ಹೇಗೆ, ಏನು ನಮ್ಮಿಂದ ಏನು ಕೆಲಸ ಮಾಡಬೇಕಂತ. ಹಾಗೇನು ದೊಡ್ಡ ಹಣ ಸರ್ಕಾರದಿಂದ ಬರಲಿಲ್ಲ. ಏನಾದರೂ ಒಬ್ರು ಏನಾದರೂ ತೊಂದರೆ ಆದರೆ, ಮನೆ ಕಟ್ಟುವಾಗಲಿ ಅವ್ರಿಗೆ ಏನಾದ್ರು ತೊಂದರೆ ಆದರೆ ನಾವೇ ಎಲ್ಲ ಕಲೆಕ್ಷನ್ ಎಲ್ಲ ಮಾಡಿ, ನಮ್ಮೊಳಗೆ ಕಲೆಕ್ಷನ್ ಎಲ್ಲ ಮಾಡಿ ನಾವು ಹಣ ಕೊಡಲಿಕ್ಕೆ ನಾವು ಶುರು ಮಾಡಿದ್ವಿ. ಅದು ಮುಂದುವರಿತಾ ಹೋಗುದು. ಅಲ್ಲಿಗೆ ನಾನು ಆ ಊರಿನಲ್ಲಿ ಬೆಳಕಿರುವತ್ತಲ್ಲಿ ನಾನು ಯುವಕ ಸಂಘದ ಅಧ್ಯಕ್ಷ ಆಗ್ಬೇಕಂತ ಹೇಳಿ ನಾನು ಅಧ್ಯಕ್ಷ ಆಗಿದೆ. ಅಧ್ಯಕ್ಷ ಆಗಿ ಎಂತ ಆಯ್ತಂದ್ರೆ ಮತ್ತೆ ಕೂಡ ನನಗೆ ಸ್ವಲ್ಪ ಜಾಸ್ತಿ ಆಯಿತು. ಎಲ್ಲ ಸಹಕಾರ ಜನರು ಕೊಟ್ಟರು, ಸಹಕಾರ ಕೊಡುವಾಗ ಮುಂದೆ ಬರಲಿಕ್ಕೆ ನನಗೆ ಆಯಿತು. ಆ ನಂತರ ನಮಗೆ ನಮ್ಮ ಅವನಾಶಕ್ತಿ ನನಗೆ ಸಿಕ್ಕಿದ್ದು ರಾಜಕೀಯವಾಗಿ. ಅವರು ನನ್ನನ್ನು ಕರೆಸಿದ್ರು ಒಂದ್ಸಲ, ನೋಡು ಮಾರೆ ನೀನು ನನ್ನ ತಂದೆಗೆ ಮತ್ತು ಅವ್ರಿಗೆ ಸಂಬಂಧ ಇದೆ ಮೊದಲೇ. ಅವರು ನನ್ನನ್ನು ಕರೆಸಿ ಹೇಳಿದಂತ, ನೋಡು ಮಾರೆ ನೀವು ಇಲ್ಲಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲ್ಲ ಉಂಟು, ಆಗ ನೀವು ಕಂಟೆಸ್ಟ್ ಮಾಡಬೇಕಂತ ಹೇಳಿ. ನಾನು ಹೇಳಿದ್ದೆ, ನಿಮಗೆ ಕಂಟೆಸ್ಟ್ ಮಾಡ್ತಾರೆ, ನನಗೆ ಓಟ್ ಒಂದು ಬೇಡ ಮಾರ ಅಂತ ಹೇಳಿ. ಆಗ ಒತ್ತಾಯಪೂರ್ವಕ ನಾನು ಇಲ್ಲಿನ ನಮ್ಮ ಈ ಬೆಳವಾಯಿ ಜಿಲ್ಲಾ ಪಂಚಾಯತಿ ಓಟ್ ನಿಲ್ಲಿಸಿದ್ದೆ. ಆದರೆ ಆ ಸಂದರ್ಭದಲ್ಲಿ ಭಯಂಕರ ಕಾಂಗ್ರೆಸ್ ಸ್ಟ್ರಾಂಗ್ ಇತ್ತು. ನಮ್ಮ ನಿಮ್ಗೆ ಗೊತ್ತಿರ್ಬೋದು, ಜನತಾದಳ ಸ್ಟ್ರಾಂಗ್ ಇರಲಿಲ್ಲ ಆ ಕಾಲದಲ್ಲಿ. ನಾನು ಸೋತುವುದು. ಅದು ಸೋತದ್ದು ನನಗೆ ಭಾಳ ಖುಷಿಯಾಯಿತು. ಇನ್ನು ನಾನು ರಾಜ್ಯಕ್ಕೆ ಬಂದು ಬೇಡ ಅಂತ ನನಗೆ ರಾಜ್ಯಕ್ಕೆ ಬಂದು ನಾನು ಹೋಗುದಿಲ್ಲ ಅಂತ ಆಯ್ತು. ರಾಜ್ಯಕ್ಕೆ ನಾನು ಬಿಟ್ಟರು ಕೂಡ ನನ್ನ ಇಲ್ಲಿಯ ರಾಜಕೀಯದವರು ನನ್ನನ್ನು ಬಿಡಲಿಲ್ಲ. ಈಗ ಒಂದು ಸೈಡ್ನಲ್ಲಿ ಕಾರ್ಕಳ, ಒಂದು ಸೈಡಲ್ಲಿ ಮೂಡಬೇಕು. ನಾನು ಕಾರ್ಕಳದ ಅಧ್ಯಕ್ಷರಾದ. ಆ ಸಂದರ್ಭದಲ್ಲಿ ನಾನು ಅಧ್ಯಕ್ಷರಾಗುವಂಥ ಸಂದರ್ಭದಲ್ಲಿ ನನಗೆ ಹಿಂದೂ ಸಮಾಜ ದಿವಸ ಮಾಡಬೇಕಂತ ನನ್ನ ಆಸೆ ಆಯಿತು. ಆ ಸಂದರ್ಭದಲ್ಲಿ ಕಾರ್ಕಳ ತಾಲೂಕು ದೊಡ್ಡದೇ ಹಿಂದೂ ಸಮಾಜ ದಿವಸ ಮಾಡಬೇಕು. ಆಗ ಸುನೀಲ್ ಕುಮಾರ್ ಚಿಕ್ಕಮಗಳೂರಿನಲ್ಲಿ ಇದ್ದರು ಆ ಸಂದರ್ಭದಲ್ಲಿ. ಆಗ ನನಗೆ ಹೇಳಿದ್ದು, ಅವ್ರು ಒಳ್ಳೆ ಮಾತಾಡ್ತಾರೆ ಮಾತ್ರ, ಅವರನ್ನು ಕರೆಸಿ ಅಂತ ಹೇಳಿ. ಆಗ ಅವರನ್ನು ನಾನು ಕರೆಸಿದ್ದೇನೆ. ಕರೆಸಿ 26 ಹಿಂದೂ ಸಮಾಜ ಸಣ್ಣ ಪ್ರತಿ ಒಂದು ಗ್ರಾಮದಲ್ಲಿ 26 ಸಭೆಯನ್ನು ನಾನು ಮಾಡಿದ್ದೇನೆ. ಆ ಸಂದರ್ಭದಲ್ಲಿ ಸುನೀಲ್ ಕುಮಾರ್ ಸಾಧಾರಣ 20 ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರನ್ನು ಬಿಡಲಿಲ್ಲ. ಆ ಸಂದರ್ಭದಲ್ಲಿ ಅವರು ಕೂಡ ಹೇಳಿದ್ದಾರೆ, ಸುನೀಲ್ ಕುಮಾರ್ ಯಾರಂತ ಗೊತ್ತಾದದ್ದು ಅವ್ರ ಕಾರ್ಕಳದವರು ಆದರೂ ಕೂಡ ಅವರ ತಂದೆಯವರು ಚಿಕ್ಕಮಗಳೂರು ಇತ್ತು. ಆಗ ಅವರು ಕೂಡ ಹೇಳಿದ್ದು ನಾನು. ಆಗಷ್ಟು ಇಲೆಕ್ಷನ್ ಬಂತು ಆ ಸಂದರ್ಭ ಕಾರ್ಕಳದಲ್ಲಿ. ಆಗ ಕಾರ್ಕಳ ಇಲೆಕ್ಷನ್ ಬರುವ ಸಂದರ್ಭದಲ್ಲಿ ಪಬ್ಬರ್ ಅಂತ BJP ಪಬ್ಬರ್ ಅಂತ ನಮ್ಮ ಮನೆಗೆ ಬಂದರು. ನೋಡಿ, ನೀವು ಓಟಿ ನಿಲ್ಬೇಕಂತ ಹೇಳಿದ್ರು. ನಾನು ಹೇಳಿದ್ದೆ, ನಾನು ಓಟಿ ನಿಲ್ಲೋದಿಲ್ಲ ಅಂತ ಹೇಳಿ. ಅದಕ್ಕೆ ಯಾರನ್ನು ನಿಲ್ಲಿಸಿ ನಾನು ಹೇಳಿದೆ, ನಾನು ಜನ ಕೊಡ್ತೇನೆ, ಒಬ್ರು ಇದ್ದಾರೆ ಅಂತ ಹೇಳಿದ್ರು. ಕರೆಕ್ಟ್ ಸುನೀಲ್ ಕುಮಾರ್ ಅಂತ ನಾನು ಮಾತಾಡಿದೆ, ನೀವು ಓಟಿ ನಿಲ್ಬೇಕಂತ. ಇಲ್ಲ, ನನಗೆ ಬೇಡ ಮಾರಿ, ನಾನು ಗೆಲ್ಲಿಸುವುದಕ್ಕೆ ನಮ್ದು, ನೀವು ಇದ್ರದ್ದು ಬೇಡ, ನೀವು ನಿಲ್ಬೇಕಂತ ಹೇಳಿ ಅವರನ್ನು ನಾನು ನಿಲ್ಲಿಸಿದ್ದೆ. ರಾಜಕೀಯವಾಗಿ ಅವರನ್ನು ಗೆಲ್ಲಿಸಿದ್ದೆ ನಾನು ಹೇಳಿದ್ದೆ. ಆ ನಂತರ ಅವರೊಟ್ಟಿಗೆ ನಾನು ಇದ್ದೇನೆ. ಈಗ ನೀವು ಹೇಳಿದ್ರಿ ರಾಜಕೀಯವಾಗಿ ನೀವು ಏನು ಅಂತೇಳಿ, ನಾನು ರಾಜಕೀಯವಾಗಿ ನಾನು ಮುಂದೆ ಹೋದವಲ್ಲ. ಆದರೂ ಅವರು ನನ್ನ ಅಲ್ಲಿಯೇ MLA ಆಗಿ ಇಲ್ಲೇ MLA ಆಗಿ ನನ್ನನ್ನು ಅವರ ರಾಜಕೀಯಕ್ಕೆ ಇಳಿಯದಿದ್ದರೂ ಕೂಡ ನನ್ನನ್ನು ಬಿರುದರು. ಎರಡದಾಗಿ ನಮಗೆ
ಸಹಕಾರವನ್ನು ಕೊಡ್ತಾರೆ. ಈಗ ನಾವು ನಮ್ಮ 20 ನೀವು ಬಂದು ನೋಡಿದ್ರೆ ಗೊತ್ತಾಗ್ತದೆ. 20 ನನ್ನ ಲೆಕ್ಕದಲ್ಲಿ ನಮ್ಮ ಸುನಿಲ್ ಕುಮಾರ್ ಒಂದು 10-15 ಕೋಟಿ ರೂಪಾಯಿಗಿಂತ ಜಾಸ್ತಿ ಹಣ ಹಾಕಿದ್ದಾರೆ ಆ ಸಣ್ಣ ವಿಲೇಜ್ಗೆ. ಮಾಗೆ ಇರ್ಬೋದು, ಡ್ಯಾಮ್ ಇರ್ಬೋದು, ಪೈಪ್ಲೈನ್ ಇರ್ಬೋದು, ದೇವಸ್ಥಾನ ಇರ್ಬೋದು, ಭೂತಾಲಯ ಇರ್ಬೋದು, ಎಲ್ಲದಕ್ಕೂ ಬೇಕಾದಷ್ಟು ಹಣವನ್ನು ನಮ್ಗೆ ಕೊಟ್ಟಿದ್ದಾರೆ. ನಾವು ಎಷ್ಟು ಅವರಿಗೆ ಸಹಕಾರ ಕೊಟ್ಟಿದ್ದೇವೆ ಅದಕ್ಕಿಂತ ಜಾಸ್ತಿ ಸಹಕಾರ ನಮಗೆ ನಮ್ಮ ಸುನಿಲ್ ಕುಮಾರ್ ಶಾಸಕರು ಈಗ ಮಂತ್ರಿಯವರಾಗಿದ್ದಾರೆ. ನನಗೊಂದು ಆಸೆ ಇತ್ತು, ಅವರೊಂದು ಮಂತ್ರಿ ಆಗಬೇಕು ಅಂತ ನನ್ನ ಆಸೆ ಇತ್ತು. ಅದು ಕೂಡ ದೇವರು ಈಡೇರಿಸಿದ್ದಾರೆ. ಆದ್ದರಿಂದ ನಮಗೆ ಸಂಪೂರ್ಣ ಸಹಕಾರ ನಮ್ಮ ಶಾಸಕರು ಕೂಡ ಕೊಡ್ತಾರೆ, ಮಿನಿಸ್ಟರ್ ಕೂಡ ಕೊಡ್ತಾರೆ. ಹಾಗೆ ಈ ಕಡೆಯಲ್ಲಿ ನೋಡಿ ಕೋಟೆ ಅಂತ ಅವರು ಕೂಡ ಹೇಳಿದರು, ನೀವು ಕಾರ್ಕಳಕ್ಕೆ ಹೋಗುದಲ್ಲ, ನೀವು ನಮಗೆ ಕೂಡ ಸಪೋರ್ಟ್ ಮಾಡಬೇಕಂದ್ರೆ ಖಂಡಿತ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದೆ. ನಾನು ಯಾರಾಗಲಿ ಅದಕ್ಕಿಂತ ಮೊದಲು ನಮ್ಮ ಅಭಯಚಂದ್ರ ಹೇಳಿದ್ರು, ಅವ್ರು ಮಿನಿಸ್ಟರ್ ಆಗಿದ್ದರೆ ಅವರಲ್ಲಿ ಕೂಡ ನಾನು ಬಿಜೆಪಿ ಆಗಿ ಇದ್ರೂ ಕೂಡ ಅವರಿಗೆ ಕೂಡ ನಾವು ಸಪೋರ್ಟ್ ಮಾಡಿದ್ವಿ. ಅವರಿಗೆ ವಿರುದ್ಧವಾಗಿ ಏನು ಮಾಡಲಿಲ್ಲ. ಯಾಕಂದ್ರೆ ನಾವು ಈ ಸಂಸ್ಥೆಯಲ್ಲಿ ಎಲ್ಲ ಇರುವಾಗ ನಾವು ಎಲ್ಲರೊಟ್ಟಿಗೆ ಇರ್ಬೋದು, ನಮ್ಮ ಕರ್ತವ್ಯ. ಇಲ್ಲದಿದ್ದರೆ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ತೊಂದರೆ ಆಗ್ತದೆ. ಸಹಕಾರಿ ಸಂಸ್ಥೆ ಇರ್ಬೋದು, ಸಾರ್ವಜನಿಕ ಸಂಸ್ಥೆ ಯಾವುದೇ ಇದ್ರೂ ಕೂಡ ಅದರಲ್ಲಿ ನಾನು ಒಂದೇ ಪಾರ್ಟಿಗೆ ಹೋದ್ರೆ ಅದು ರಗಡಾಗ್ತದೆ. ಈಗ ನೀವು ಹೇಳಿದ್ರೆ ನೀವು ರಾಜಕೀಯದಲ್ಲಿ ರಾಜ್ಯಕ್ಕೆ ನಂದು ಎಲ್ಲ ರಾಜ್ಯದಲ್ಲಿ ಕೂಡ ನಾನು ಇದ್ದೇನೆ, ಇಲ್ಲ ಅಂತ ಹೇಳ್ತಲ್ಲ, ಎಲ್ರಿಗೂ ಸಪೋರ್ಟ್ ಮಾಡ್ತೇನೆ. ಎಲ್ಲರಿಂದ ನಮಗೆ ಸಹಕಾರವನ್ನು ನಾವು ತೆಗೆದುಕೊಳ್ತೇವೆ. ತುಂಬಾ ಸಂತೋಷ ಸರ್. ಅದ್ರ ಜೊತೆಗೆ ಸರ್, ಈಗ ತಮ್ಮ ಒಂದು ರಾಜಕೀಯ ಜೀವನ ಹೊರತುಪಡಿಸಿ ಸಾಮಾಜಿಕ ಸೇವೆ ಅಂತ ಬಂದ್ರೆ ಈಗ ಸಾಕಷ್ಟು ಈಗ ಒಂದು ಜನರಿಗೆ ಒಂದು ಸಹಾಯ ಸಹಕಾರ ಮಾಡಿದ್ರಿ. ಕಲೆ, ಸಾಹಿತ್ಯ, ಶಿಕ್ಷಣ. ದಕ್ಷಿಣ ಕನ್ನಡ ಜಿಲ್ಲೆ ಅಂತಂದ್ರೆ ಸುಮಾರು ಒಂದು ದೈವಾರಾಧನೆ, ಜಾತ್ರಾ ಮಹೋತ್ಸವ. ತಾವೀಗ ಒಂದು ಶ್ರೀಕೃಷ್ಣ ಒಂದು ದೇವಸ್ಥಾನದ ಒಂದು ಮೊಕ್ತೇಸರಾಗಿದ್ದೀರಿ. ಇಂಥ ಒಂದು ಟೈಮಲ್ಲಿ ಒಂದು ಈಗ ಕಂಬಳದ ಒಂದು ಕ್ರೀಡೆಯ ಒಂದು ಜಿಲ್ಲಾಧ್ಯಕ್ಷರಿಗೆ ಕೂಡ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ತಾವು ಈ ಸಾಮಾಜಿಕ ಕ್ರೀಡೆಗಳ ಬಗ್ಗೆ ಒಂದು ಅವರಿಗೆ ಮಕ್ಕಳಿಗೆ ಒಂದು ಉತ್ತೇಜನ ಕೊಡೋದ್ರಲ್ಲಿ ಸಹಾಯ ಸಹಕಾರ ಮಾಡೋದಾಗಲಿ, ಒಂದು ಜಾತ್ರಾ ಮಹೋತ್ಸವ, ಒಂದು ದೈವ ಆರಾಧನೆ, ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ತಾವೊಂದು ಮುಂದೆ ನಿಂತು ಭಾಗವಹಿಸೋದಾಗಲಿ, ತಮ್ಮ ಕೈಲಾದಷ್ಟು ಮಾಡುವಂಥ ಒಂದು ಸಹಾಯ ಸಹಕಾರ ಯಾವ ಥರ ಇದೆ ಸರ್? ನೋಡಿ, ನಾನು ಹೇಳ್ತೇನೆ, ನಾನು ನಿಮಗೆ ಈಗ ಅದರಲ್ಲಿ ಪಟ ಇಲ್ಲ. ನಾನು ನಮ್ಮ 20 ಗರುಡಿ ಹೇಗಿತ್ತು ಅಂತ ನಿಮ್ಗೆ ಗೊತ್ತಿರಲಿಕ್ಕಿಲ್ಲ, ನಮ್ಮ ಅಕ್ಷಿಗೆ ಗೊತ್ತು. ಈಗ ಗರುಡಿ ಅದೇ ಹೇಗಾಗಿದೆ ಅದನ್ನು 2 ಸಲ ಬ್ರಹ್ಮಕಲಶನ ಮಾಡಿ ಜೀರ್ಣೋದ್ಧರ ಮಾಡಿ ಅಷ್ಟು ಚಂದವಾಗಿ ನಾನು ಮಾಡಿದ್ದೇನೆ. ಸಾಧಾರಣ ಹೆಚ್ಚಿನ ಅಂಶ ದ್ವಾರ ಇರ್ಬೋದು, ಅಲ್ಲಿ ಬೆಳ್ಳಿಯ ಪ್ರಭಾವಳಿ ಇರ್ಬೋದು, ಅದೆಲ್ಲ ನಾನೇ ಮಾಡಿಸ್ಕೊಟ್ಟಂತ ಅಷ್ಟು ನಮ್ಮ ಫಸ್ಟಿಗೆ ನಮ್ಮ ಊರಿಗೆ ನಾವು ಮಾಡಬೇಕು, ಅದನ್ನು ಕೂಡ ಮಾಡಿದ್ದೇವೆ. ಹಾಗೆ ನೋಡಿ, ನಾನು ಈದಿನಲ್ಲಿ ಭಾರಿ ದೊಡ್ಡ ಸಾಧಾರಣ 3-4 ಕೋಟಿಯಷ್ಟು ದೊಡ್ಡ ದೇವಸ್ಥಾನ ಮಾಡಿದ್ದೇನೆ. ಮೂಜಿಲ್ಲ ಗೊತ್ತಿರ್ಬೋದು. ಅದು ಕೂಡ ನಾನೇ ಅಧ್ಯಕ್ಷನಾಗಿ ಅದನ್ನು ಕೂಡ ಒಂದು ಬ್ರಹ್ಮಕಲಶ ಮಾಡಿ ಜೀರ್ಣೋದ್ಧಾರ ಮಾಡಿ ಎಲ್ಲ ದೇವಸ್ಥಾನ ಕಟ್ಟಿ ಅಲ್ಲಿ ದೇವಸ್ಥಾನ ಮಾಡಿದ್ದೇನೆ. ಸ್ವಲ್ಪ ಸಹಕಾರವಿದೆ, ನಾನು ಒಬ್ಬರಂತಲೇ ಇದ್ದೇನೆ, ಸ್ವಲ್ಪ ಸಹಕಾರ ಇದು ಅದು ಕೂಡ ಮಾಡಿದ್ದೇನೆ. ಹೆಚ್ಚಿನ ಸಾಧಾರಣ ನನ್ನ ಜೀವನದಲ್ಲಿ ನಾನು ಸಾಧಾರಣ ನಿತ್ಯೆಯಲ್ಲಿ ಒಂದು ಕೂಡ ದೇವಸ್ಥಾನ ಜೀವನದ ಅಧ್ಯಕ್ಷನಾಗಿ ಅಲ್ಲಿ ಕೂಡ ಸೇವೆಯನ್ನು ಮಾಡಿದ್ದೇನೆ. ಅದೇ ತುಂಬ ಕಡೆಯಲ್ಲಿ ಒಳ್ಳೆ ಕೆಲಸವನ್ನು, ಧಾರ್ಮಿಕವಾದ ಕೆಲಸವನ್ನು ನಾನು ಮಾಡಿದ್ದೇನೆ. ಆ ನಂತರ ನನಗೆ ನಮ್ಮ ಸುನೀಲ್ ಕುಮಾರೇ ನನ್ನನ್ನು ಅಲ್ಲಿ ಕಾರ್ಕಳದ ಶ್ರೀಕೃಷ್ಣ ದೇವಸ್ಥಾನದ ಅಧ್ಯಕ್ಷನಾಗಿ ಮಾಡಿದ್ದು ಕೂಡ ಅವರೇ. ನಾನು ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಬರೇ ಹಂಚಿನ ಒಂದು ಸಣ್ಣದ ಒಂದು ಗುಡಿ ಇತ್ತು. ಈಗ ನಾವು ನೋಡಿ ಆ ಗುಡಿ ಹೇಗೆ, ಆ ಗುಡಿ ಹೋಗಿ ಎಂಥದ್ದಾಗಿದೆ ಅಂದರೆ ಇವರು ಬಂದಿದ್ರು ಅಲ್ಲಿ ಪೂಜೆಯಲ್ಲಿ. ಈಗ ನೋಡಿ, ಸಾಧಾರಣ 1 ಎಕರೆ ಜಾಗದಲ್ಲಿ ಒಂದು ದೇವಸ್ಥಾನ ಗರ್ಭಗುಡಿ ಮಾಡಿದ್ದೇವೆ, ಒಂದು ನಾಗರ ಪ್ರತಿಷ್ಠೆಯನ್ನು ಮಾಡಿದ್ದೇವೆ. ಈಗ ಅದು ನೋಡಿದರೆ ಈಗ ಮೊನ್ನೆ ಇವರು ಬಂದು ನೋಡಿದ್ದಾರೆ ಎಷ್ಟು ಚಂದವಾಗಿ ಮಾಡಿದ್ದೇವೆ. ಸಾಧಾರಣ ಈಗ ಒಂದು ಹಾಲು ಮೊನ್ನೆ ಅಷ್ಟು ಈಗ ಓಪನ್ ಮಾಡಲಿಲ್ಲ, ಒಂದು 1.25 ಕೋಟಿಯಷ್ಟು ರೂಪಾಯಿಯ ಹಾಲನ್ನು ಕೂಡ ಮದುವೆ ಮಾಡಿದೆ. ಯಾಕಂದರೆ ಬರೀ ಪಾಪದವರಿಗೆ ಈಗ ನೋಡಿ 40,000 50,000 ಕೊಟ್ಟು ಹಾಲಿಗೆ ಕಷ್ಟಾಗ್ತಂಥ ರೀತಿಯಲ್ಲಿ ನಾನೊಂದು ಹಾಲನ್ನು ಕೂಡ ಸೈಟಲ್ಲಿ ಮಾಡಿದ್ದೇನೆ. ಯಾಕಂದರೆ ನಮ್ಮ ಪಾಪದವರು ಯಾರು ಇದ್ದರೆ ಅದು ರೀಸನಬಲ್ ರೇಟ್ನಲ್ಲಿ ನಮ್ಗೆ ಎಷ್ಟು ಖರ್ಚು ಬೀಳ್ತದೆ ಅಷ್ಟು ಖರ್ಚಲ್ಲಿ ಕೂಡ ಮಾಡುವಂಥ ಒಂದು ಹಾಲನ್ನು ಕೂಡ ಶ್ರೀಕೃಷ್ಣ ಸಮುದಾಯ ಭವನ ಅಂತ ಅದು ಕೂಡ ನಾನು ಮಾಡಿದ್ದೇನೆ. ಅದು ಕೂಡ ನಮಗೆ ಈಗ ಮದುವೆ ಅರ್ಥ ಉಂಟು, ಅದು ಓಪನ್ ಆಗಿ ಮಾಡಲಿಲ್ಲ ಅಂದರೆ ಅದಕ್ಕೆ ಸ್ವಲ್ಪ ಗವರ್ಮೆಂಟ್ ಸ್ವಲ್ಪ ಹಣವನ್ನು ನಾನು ನಿಮ್ಮ ಮಿನಿಸ್ಟರ್ ಅಂತ ಕೇಳಿದೆ, ಅದು ಕೂಡ ಬರಲಿಲ್ಲ. ಬರ್ಬೋದು, ಸ್ವಲ್ಪ ಕೊಟ್ಟಿದ್ದಾರೆ ಅವರು. ಅದು ಆನಂತರ ಅವರಲ್ಲೇ ಓಪನ್ ಮಾಡಬೇಕಾಗಿದೆ. ಸಣ್ಣ ಮದುವೆಯಲ್ಲಿ ಬರ್ತಾ ನಡ್ತಾ ಉಂಟು. ಹಾಗೆ ಧಾರ್ಮಿಕವಾಗಿ ಕೂಡ ನಾನು ಎಲ್ಲ ಕೆಲಸವನ್ನು ಕೂಡ ನಾನು ನನ್ನ ಜೀವನದಲ್ಲಿ ಮಾಡಿದ್ದೇನೆ. ನಾನು ನಿಮ್ಮಲ್ಲಿ ಹೇಳಿದ್ರೆ ನೀವು ನನಗೆ ಹೇಳಿ ಸರಿಯಾಗುವುದಿಲ್ಲ, ನೀವು ನೋಡಿದರೆ ಮಾತ್ರ ನಿಮ್ಗೆ ಗೊತ್ತಾಗೋದಿಲ್ಲ
ಈಗ ನನ್ನ ವಿಚಾರದ ಬಗ್ಗೆ ಮತ್ತೊಬ್ಬರು ಹೇಳಿದ್ರು ಮಾತ್ರ ಅದು ಆಗ್ತಿರಲಿಲ್ಲ, ನಾನು ಹೇಳಿದ ಪ್ರಶ್ನೆ ಅಲ್ಲ. ಹಾಗೆ ಮತ್ತೆ ಈಗ ಕ್ರೀಡೆ ಅಂತ ಹೇಳಿದ್ರು, ಕ್ರೀಡೆ ಕೂಡ ನೋಡಿ ನಮ್ಮ ಜೀವನದಲ್ಲಿ ಸಾಧಾರಣ ಒಂದು 50 ವರ್ಷ ನಮಗೆ ಕಂಬಳದಲ್ಲಿ, ನನ್ನ ತಂದೆ ಕಾಲದಲ್ಲಿ ನಮಗೆ ಕಂಬಳದಲ್ಲಿ ನಾವು 52 ವರ್ಷ ಆಯ್ತು ನಮಗೆ. ಆ ಕಂಬಳದಲ್ಲಿ ಕೂಡ ಸಾರ್ವಜನಿಕವಾಗಿ ಕಂಬಳವನ್ನು ಕೂಡ ನಾನು ಮಾಡಿಸಿದ್ದೇನೆ. ಇವತ್ತು ನಮ್ಮ ಊರಿನಲ್ಲಿ ಕೂಡ ಒಂದು ಕಂಬಳದಲ್ಲಿ ಮಾಡಿಸಿದ್ದೇವೆ ನಾವು 2 ವರ್ಷ. ಹಾಗೆ ಮುಡುಮಾರ್ನಲ್ಲಿ ಕೂಡ ನಾನು ಕಂಬಳ ನಾನೇ ಮಾಡಿಸಿದ್ದೇನೆ. ಬಂಗಾರದ ಪದಕವನ್ನು ಕೂಡ ನಾನು ಕೊಟ್ಟಿದ್ದೀನಿ, ಬಂಗಾರ ಪ್ರಯತ್ನದಲ್ಲಿ ಮಾಡ್ತಿದ್ದೇನೆ. ನಾನು ಯಾವುದರಲ್ಲೆಲ್ಲ ಇದ್ದೇನೆ ಅದು ಎಲ್ಲ ರೀತಿಯಲ್ಲಿ ಕೂಡ ಅದನ್ನು ಸರಿಯಾಗಿ ನಿಭಾಯಿಸಿದ್ದೇನೆ. ಒಂದರಲ್ಲಿ ಎರಡರಲ್ಲೇ ನೀಡಿದ ಆ ನಂತರ ನನಗೆ ಬಿಟ್ಟು ಏನಾಯ್ತಂದ್ರೆ ನೋಡಿ, ನಮಗೆ ಆ ಸಂದರ್ಭದಲ್ಲಿ ಕಲೀಲಿಕ್ಕೆ ನಮಗೆ ಸರಿಯಾದಂತೆ ಕಾಲೇಜಲ್ಲಿ ಇರಲಿಲ್ಲ, ಹತ್ತರಲ್ಲಿ ಇರಲಿಲ್ಲ, ಹೈಸ್ಕೂಲಲ್ಲಿ ಇರಲಿಲ್ಲ. ನನಗೆ ವಿದ್ಯಾಭ್ಯಾಸ ಜನರಿಗೆ ಬೇಕು ರೀತಿಯಲ್ಲಿ ನಾನು ಆ ಸಂದರ್ಭದಲ್ಲಿ 25 ವರ್ಷ ಆಯಿತು. ನಾನು 25 ವರ್ಷದ ಮೊದಲು ಸುಭಾಷ್ ಚಂದ್ರ ಪ್ರೌಢಶಾಲೆ ಅಂದರೆ ಮುಡುಮಾರ್ನಲ್ಲಿ ನನ್ನ ಮನೆ ಹತ್ತಿರ ಒಂದು ಇವರ ಮನೆ ಹತ್ತಿರ ನಾನು ಅವತ್ತು ಅಮರಾಕ್ಷತೆ ಇರುವ ಕಾಲದಲ್ಲಿ ನಾನು ಅಡ್ಮಿಷನ್ ತೆಗೆದುಕೊಂಡು ಬಿಲ್ಡಿಂಗ್ ಎಲ್ಲ ಕಡೆ ಈಗ ನೋಡಿ ನೋಡಿ ಹೇಗೆ ಉಂಟಂತ 25 ವರ್ಷ ಈ ವರ್ಷಕ್ಕೆ 25 ವರ್ಷ ಆಗ್ತಾ ಇದೆ. ಅಷ್ಟು ಅದಲ್ಲದೆ ಅಲ್ಲಿ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ ಮಕ್ಕಳೆಲ್ಲ. ಬರೀ ಲಾಟ್ ಕೊಟ್ಟು ಸ್ಕೂಲ್ ಹೈಸ್ಕೂಲ್ ನಾನು ಮಾಡಲಿಲ್ಲ, ಒಳ್ಳೆ ರಿಸಲ್ಟ್ ಅದು ಕೊಟ್ಟು ಈಗ ನಾನು ಒಬ್ಬ ಹೇಳಿದ್ರೆ ಇವತ್ತು ಕೇಳಿ ಪ್ರತಿ ವರ್ಷವೂ ನಮಗೆ ಅಲ್ಲಿ ಪ್ರೈಸ್ ಉಂಟು, ಸರ್ಕಾರದ ಪ್ರೈಸ್ ಸಿಗ್ತದೆ ಪ್ರತಿಯೊಬ್ಬರು. ಈಗ ನಾವು ಅದನ್ನು ಸರ್ಕಾರದ ನಾವು ಮಾಡಿದ ಕೂಡ ಹೇಳಿದ ನಮಗೆ ಒಳ್ಳೆಯ ರಿಸಲ್ಟ್ ಮಾಡ್ಕೊಡ್ತಾರೆ ಒಳ್ಳೆ ರೀತಿಯಲ್ಲಿ. ಅಲ್ಲಿ ಈಗ ನಮ್ಮ ಬ್ಯಾಂಕ್ ಹೇಗೆ ನಡೀತದೆ ಹಾಗೆ ಅಲ್ಲಿ HM ಆಗಲಿ ಉಳಿದ ಸ್ಟಾಫ್ ಆಗಲಿ ಒಳ್ಳೆಯ ಸ್ಟಾಫ್ ಎಲ್ಲ ಇದ್ದಾರೆ, HM ಕೂಡ ಒಳ್ಳೆಯವರಿದ್ದಾರೆ, ಬೇಕಾದಂಥ ಸವಲತ್ತನ್ನು ಕೂಡ ಉಂಟು ಅಲ್ಲಿ. ಆದರೆ ಒಳ್ಳೆಯ ರಿಸಲ್ಟ್ ಕೂಡ ಉಂಟು, ಒಳ್ಳೆ ರೀತಿಯಲ್ಲಿ ಸ್ಕೂಲ್ ಕೂಡ ನಡೀತಾ ಉಂಟು. ನಾನು ವಿದ್ಯೆಗೆ ಕೊಟ್ಟಿದ್ದೇನೆ, ಸಹಕಾರಿ ಸಂಸ್ಥೆಯಲ್ಲಿ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಕಂಬಳದ ಕ್ಷೇತ್ರ ಇರ್ಬೋದು, ಇದೆಲ್ಲ ಕ್ಷೇತ್ರದಲ್ಲಿ ಕೂಡ ನನಗೂ ದೊಡ್ಡ ಮಟ್ಟದಲ್ಲಿ ಅಲ್ಲ ಸೇವೆಯನ್ನು ವಿಶೇಷವಾಗಿ ಅಂದ್ರೆ ಸಣ್ಣ ಮಟ್ಟಿಗೆ ಆದರೂ ನಾನು ಸೇವೆಯನ್ನು ಕೊಟ್ಟಿದ್ದೇನೆ. ತುಂಬಾ ಸಂತೋಷ ಸರ್. ಹಾಗೆ ಸರ್, ನಮ್ಮ ಸಂಸ್ಥೆ ಇಷ್ಟೊಂದು ಪ್ರಗತಿ ಪದದಲ್ಲಿ ಬೆಳೆಯಲಿಕ್ಕೆ ಕಾರಣೀಕರ್ತರಾದಂತಹ ಷೇರುದಾರ ಗ್ರಾಹಕರಿಗೆ, ತಮ್ಮ ಸಾಕಷ್ಟು ಸಹಾಯ ಸಹಕಾರ ಮಾಡಿದಂತಹ ಜನಪ್ರತಿನಿಧಿಗಳಿಗೆ, ತಮ್ಮ ಪಕ್ಷದ ಮುಖಂಡರಿಗೆ, ತಮ್ಮ ಸರ್ವ ಸದಸ್ಯರಿಗೆ, ಸಿಬ್ಬಂದಿ ವರ್ಗಕ್ಕೆ ಏನೊಂದು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೀವಿ? ನಮ್ಮ ಸಹಕಾರಿ ಸಂಸ್ಥೆ ಹೇಳಿದ್ರೆ ಸಹಕಾರಿ ಸಂಸ್ಥೆಯಲ್ಲಿ ನಾನು ಮೊದಲೇ ಹೇಳಿದೆ ನಿಮಗೆ, ನಾನು ಸಹಕಾರಿ ಸಂಸ್ಥೆಗೆ ಬರಬೇಕಿದ್ರೆ ಕಾರಣ ಒಂದು ನಮ್ಮ ಅಮರಾಶಿ ರಾಜಕೀಯ ಕೂಡ ಇರ್ಬೋದು, ಒಂದು ಅವರ ಸಹಕಾರದಲ್ಲೇ ನಾನು ಫಸ್ಟಿಗೆ ಬಂದದ್ದು. ಆ ನಂತರ MN ರಾಜೇಂದ್ರ ಕುಮಾರ್ ಸಹಕಾರಿ ಕ್ಷೇತ್ರಕ್ಕೆ DC ಬ್ಯಾಂಕ್ ಇರ್ಬೋದು, ಸೊಸೈಟಿ ಇರ್ಬೋದು, ಮಾರ್ಕೆಟ್ ಸೊಸೈಟಿ ಇರ್ಬೋದು, ಎಲ್ಲದಕ್ಕೂ ಬರಬೇಕಿದ್ದ ಕಾರಣ ನಮ್ಮ MN ರಾಜೇಂದ್ರ ಕುಮಾರ್ ಅವರನ್ನು ನಾನು ಖಂಡಿತ ಬರೀಲಿಕ್ಕೆ. ಹಾಗೆ ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿ ಅವರ ಸಹಕಾರ ಕೂಡ, ಯಾಕಂದ್ರೆ ಅವರ ಸಹಕಾರ ಇಲ್ಲದ್ರೂ ಕೂಡ ಆಗೋದಿಲ್ಲ, ಅವರ ಸಹಕಾರ ಕೂಡ ಒಳ್ಳೆಯ ಸಹಕಾರ ನಮ್ಗೆ ಕೊಟ್ಟಿದ್ದಾರೆ ನಮ್ಮ ಆಡಳಿತ ಮಂಡಳಿ. ಹಾಗೆ ಸಿಬ್ಬಂದಿ ವರ್ಗದವರು ನಾನು ಹೇಳಿದ್ದೀನಿ, ಮೊದಲೇ ಹೇಳಿದ್ದೀನಿ, ಅವರು ಕೂಡ ಅವರ ಸಹಕಾರ ಕೂಡ ನಮ್ಗೆ ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗೆ ಸದಸ್ಯರು ಅವರು ಮುಖ್ಯ ನಮಗೆ. ಸದಸ್ಯರು ಇಲ್ಲದಿದ್ದರೆ ಯಾವುದೇ ಸೊಸೈಟಿ ಇರ್ಬೋದು, ಯಾವುದೇ ಬ್ಯಾಂಕ್ ಇರ್ಲಿಕ್ಕಿಲ್ಲ. ಸದಸ್ಯರು ನಮಗೆ 100% 100% ಅವರಿಗೆ ನೋಡಿ ಅವರ ಸಹಕಾರದಿಂದ ಈ ಸಂಸ್ಥೆ ಇಷ್ಟು ಬೆಳೀಲಿಕ್ಕೆ 6,700 ಸದಸ್ಯರು ನಮಗಿದ್ದಾರೆ. ಅವರ ಸಹಕಾರ ನಮಗೆ ದೊಡ್ಡ ಸಹಕಾರ. ಆದ್ದರಿಂದ ಆಡಳಿತ ಮಂಡಳಿಯವರಿಗೂ, ಸಿಬ್ಬಂದಿ ವರ್ಗದವರಿಗೂ, ಸದಸ್ಯರಿಗೂ ಎಲ್ರಿಗೂ ನಾನು ನನ್ನ ಬ್ಯಾಂಕಿನ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಹಿರಿಯರಂತ ಅಮರಾಶಕ್ತಿ ಕೂಡ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಇಲ್ಲದಿದ್ದರೂ ಕೂಡ ಅವರನ್ನು ಕೂಡ ನಾನು ಬರೀಲಿಕ್ಕೆ ಆಗಿದೆ. ಅವರಿಗೂ ಕೂಡ ಅವರನ್ನು ಕೂಡ ನಾನು ನೆನೆಸುತ್ತೇನೆ. ಹಾಗೆ ನಮ್ಮ MN ರಾಜೇಂದ್ರ ಕುಮಾರ್ ಕೂಡ ಅವರಿಗೂ ಕೂಡ ನನ್ನ ಸಂಸ್ಥೆಯ ಪರವಾಗಿ, ಎಲ್ಲ ನನ್ನ ಸಂಸ್ಥೆಯ ಪರವಾಗಿ ಕೂಡ ಅವರನ್ನು ಕೂಡ ನಾನು ಅಭಿನಂದಿಸುತ್ತೇನೆ. ಹಾಗೆ ನಮ್ಮ ಕಾರ್ಯಕ್ರಮದ ಸಚಿವರಾಗಿರುವಂಥ V. ಸುರೇಶ್ ಕುಮಾರ್, ನಾನು ಹೇಳಿದ್ದೇನೆ, ನಾನು ರಾಜಕೀಯವಾಗಿ ಸ್ವಲ್ಪ ಮುಂದೆ ಬರಬೇಕಿದ್ರು ಕೂಡ ಅವರನ್ನು ಕೂಡ ನಾನು ಆ ಸಂದರ್ಭ ನಾನು ಅಧ್ಯಕ್ಷರಾಗಿರುವಂಥ ಸಂದರ್ಭದಲ್ಲಿ ಅವರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರು ಕೂಡ MLA ಆದರೂ, ಆನಂದ ಸಚಿವರಾದರು, ಅವರದ್ದು ಕೂಡ ನನಗೆ ಸಹಕಾರ ಕೊಟ್ಟಿದ್ದಾರೆ, ನಾನು ಕೂಡ ಅವ್ರಿಗೆ ಸಹಕಾರ ಕೊಟ್ಟಿದ್ದೆ. ಆದ್ದರಿಂದ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರನ್ನು ಕೂಡ ಬರೆಯುವುದಿಲ್ಲ, ಅವರನ್ನು ಕೂಡ ನಾನು ನೆರವೇರಿಸ್ತೇನೆ. ಹಾಗೆ ನಮ್ಮ ಮೂಡುಬಿದ್ರೆಯ ಶಾಸಕರಾಗಿರುವಂಥ ಉಮನಾಥ್ ಕೋಟೆ ಆಗಿದ್ದಾರೆ. ಅವರು ಕೂಡ ಯಾವ ಸಂದರ್ಭದಲ್ಲಿ ಏನು ಹೇಳಿದ್ರು ಕೂಡ, ನಾನು ಎಂತ ಹೇಳಿದ್ರು ಕೂಡ ಈ ಸಂಸ್ಥೆಗಾಗಿರ್ಬೋದು, ನಮ್ಮ ಊರಿಗಾಗಿರ್ಬೋದು, ಅವರಿಗೆ ಆಗುವಂಥ ಕೆಲಸವನ್ನು ಅವರು ಕೂಡ ಮಾಡಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆರವೇರಿಸಿ ನನ್ನ ಅಭಿನಂದನೆ ಅವರಿಗೆ ಕೂಡ ಅಭಿನಂದಿಸುತ್ತೇನೆ. ಹಾಗೆ ನಮ್ಮ ಮಾಜಿ ಸಚಿವರಾಗಿರುವಂಥ ಅಭಯಚಂದ್ರ ಜೈನ್,
ಅವರು ಈಗ ಅವರು ಕೂಡ ಸಚಿವರಾಗಿರುವಾಗ ಶಾಸಕರಾಗಿರುವಾಗ ನಮಗೆ ನಾನು ಯಾವುದು ಕೆಲಸವನ್ನೇ ಹೇಳಿದ್ರು ಕೂಡ ಅವರ ಕೂಡ ಸಹಕಾರ ತುಂಬ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನನ್ನ ಹಿರಿಯರಾಗಿರುವಂಥ ಎಲ್ಲರೂ, ನನ್ನ ಮಿತ್ರ ಇರ್ಬೋದು, ನನ್ನ ಹಿರಿಯರು ಇರ್ಬೋದು, ನನಗೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ನಮ್ಮ ಕಾರ್ಕಳ ತಾಲೂಕಿನವರಾಗಲಿ, ಇಲ್ಲಿ ಮೂಡಿಗೆರೆಯವರಾಗಲಿ, ನಮ್ಮ ಬೆಳುವೆಯವರಾಗಲಿ, ನಮ್ಮ ಯುವಕನವರಾಗಲಿ, ಮಾರ್ನಾಡವರಾಗಲಿ, ಎಲ್ಲ ಹಿರಿಯರಿದ್ದಾರೆ, ನನಗೆ ಆತ್ಮೀಯರಿದ್ದಾರೆ. ಅವರೆಲ್ಲ ಸಹಕಾರದಿಂದ ನಾನು ಈ ಹಂತಕ್ಕೆ ಬರಲಿಕ್ಕೆ ಸಾಧ್ಯತೆ ಆಯಿತು. ಅವರೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ನನ್ನ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ತುಂಬ ಸಂತೋಷ ಸರ್. CEO ಸರ್ ಸುರೇಶ್ ರಾವ್, ತಾವು ಕೂಡ ಸರ್ ಈಗ ಒಂದು ಸಾಕಷ್ಟು ವರ್ಷದಿಂದ CEO ಕೆಲಸಗಳನ್ನು ಮಾಡಿದ್ದೀರಿ. ತಮ್ಮ ಒಂದು ಸಿಬ್ಬಂದಿ ವರ್ಗಕ್ಕೆ ಕೊನೆಯದಾಗಿ ತಾವು ಏನೊಂದು ಸಂದೇಶವನ್ನು, ಜೊತೆಗೆ ಒಂದು ಷೇರುದಾರ ಸದಸ್ಯರಿಗೂ ಕೂಡ ಅವ್ರದ್ದು ಸಾಕಷ್ಟು ಒಂದು ಪಾತ್ರ ಇರ್ತದೆ ಸಂಸ್ಥೆಯ ಒಂದು ಬೆಳವಣಿಗೆ ಕಾಣಲಿಕ್ಕೆ, ಅವ್ರಿಗೆ ಏನೊಂದು ಸಂದೇಶವನ್ನು ಹೇಳಿದ್ರು? ಸದಸ್ಯರ ಮಟ್ಟಿಗೆ ನಾವು ಹೇಳೋದ್ರೆ ನಮಗೆ ಒಳ್ಳೆ ರೀತಿಯ ಸಹಕಾರವನ್ನು ನೀಡ್ತಾ ಇದ್ದಾರೆ. ನಾವು ಯಾರಿಗೆ ನಾವು ಸಾಲ ಕೊಟ್ಟರೆ ನಮಗೆ ಮಾರ್ಚ್ ತಿಂಗಳು ಬರುವಾಗ ಅದು ವಸೂಲಾತಿ ಆಗಲೇಬೇಕು. ಕೇವಲ ಫೋನ್ ಮಾಡಿ ನೋಟಿಸ್ ಸಹ ಬಿಡಬೇಕಾಗಿಲ್ಲ, ಅಲ್ಲಿ ಫೋನ್ ಮಾಡಿ ಸಾಕು ಬಂದು ಆ ಕಂತನ್ನೆಲ್ಲ ಕರೆಕ್ಟ್ ಸಮಯಕ್ಕೆ ಸರಿಯಾಗಿ ಪಾವತಿಸಿ ಅದು ನಮಗೆ ಒಳ್ಳೆ ರೀತಿಯ ಸಾಲ ವಸೂಲಾತಿಗೆ ಒಳ್ಳೆಯ ರೀತಿಯ ಸಹಕಾರವನ್ನು ಅವರು ನೀಡ್ತಾ ಬಂದಿದ್ದಾರೆ. ಈಗ ನಮ್ಮ ಸಂಘದ ಒಂದು ಸಾಲ ವಸೂಲಾತಿಗೆ ಕಳೆದ ವರ್ಷದ್ದು ನಾವು ಈಗ ನೋಡಿದ್ರೆ 99.96% ಸಾಲ ವಸೂಲಾತಿ ಆಗಿದೆ. ಇದು ಸದಸ್ಯ ನಮಗೆ ಕೊಟ್ಟ ಸಹಕಾರ ಅಂತಲೇ ಹೇಳಬೇಕು. ಈ ಥರ ಕೆಲವು ಸಂಘ ಸಂಸ್ಥೆಗಳು ನೋಡುವಾಗ ನಮ್ಮದು ಸಾಲ ವಸೂಲಾತಿ ಒಳ್ಳೆಯ ರೀತಿಯ ಒಂದು ಸಾಲ ವಸೂಲಾತಿ ಅಂತ ಹೇಳ್ಬೋದು. ಇನ್ನು ಸಿಬ್ಬಂದಿಗಳ ಸಹಕಾರ ಅಂತೂ ಅದು ತುಂಬನೇ ಇದೆ. ಯಾಕೆಂದರೆ ಒಂದು ರಜಾ ಸಮಯದಲ್ಲೂ ಕೂಡ ಬ್ಯಾಂಕಿಗೆ ಬಂದು ನಮಗೆ ಒಳ್ಳೆ ರೀತಿಯ ಸಹಕಾರವನ್ನು ಕೊಡ್ತಿದ್ದಾರೆ. ಮತ್ತು ಕ್ಲಬ್ದ ಸಮಯಕ್ಕೆ ಯಾವುದೇ ಒಂದು ವರದಿ ಇರಲಿ, ಕೆಲವು ರೀತಿಯ ನಮ್ಮ BCG ಬ್ಯಾಂಕಿಗೆ ಕಳಿಸ್ಕೊಡುವಂಥ ಸ್ಟೇಟ್ಮೆಂಟ್ ಇರಲಿ, ಯಾವುದೇ ಇರಲಿ, ಯೂನಿವರ್ಸಿಟಿ ಇರಲಿ, ಯಾವುದೇ ಇರಲಿ, ಅದು ಎಲ್ಲ ರೀತಿಯ ಸಹಕಾರವನ್ನು ನಮ್ಮ ಸಿಬ್ಬಂದಿಗಳು, ನಮ್ಮ ಸಹಕಾರ ಹಳ್ಳಿಯ ಸಿಬ್ಬಂದಿಗಳೆಲ್ಲ ನಮಗೆ ತುಂಬ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಹಾಗೆ ಅವರಿಗೆ ನಾನು ಯಾವಾಗಲೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರು ಪ್ರತಿ ಬಾರಿಯೂ ಇಲ್ಲಿ ಏನೋ ಸಾಯಂಕಾಲ ಬೆಳಿಗ್ಗೆ ಆಗಲಿ ಆಯಾ ಕಾಲಕ್ಕೆ ಇಲ್ಲಿ ನಮಗೆ ನಮ್ಮ ಮೊಬೈಲ್ ಮೂಲಕ ನನಗೆ ಕಾಲ್ ಮಾಡ್ತಾ ಇಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಏನೆಲ್ಲ ತೊಂದರೆಗಳನ್ನು ಇದೆಯಾ, ಅಥವಾ ಯಾರಿಗೆಲ್ಲ ಸಾಲ ನೀಡಿದರೆ ಹೇಗೆ ಹೋಗ್ತಾ ಇದೆ, ವಸೂಲಾತಿ ಹೇಗೆ ಇದೆ, ಠೇವಣಿ ಹೇಗೆ ಬರ್ತಾ ಇದೆ ಅಂತ ಆ ಬಗ್ಗೆ ಎಲ್ಲ ಆಗಾಗ ವಿಚಾರಿಸ್ತಾ ಇರ್ತಾರೆ. ಮತ್ತು ಕೋವಿಡ್ ಸಂದರ್ಭದಲ್ಲೂ ಕೂಡ ಇಲ್ಲಿ ಆ ಸಂದರ್ಭದಲ್ಲೂ ಕೂಡ ಅವರಿಗೆ ನಮಗೆ ಉತ್ತಮವಾದ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಈ ನಮ್ಮ ನೋಟು ಬ್ಯಾನ್ ಆದ ಟೈಮಲ್ಲಿ ಕೂಡ ತುಂಬ ಸಮಸ್ಯೆಗಳೆಲ್ಲ ಎದುರಾದವು. ಆ ಟೈಮಲ್ಲಿ ಕೂಡ ಅವರು ನಮಗೆ ಬಹಳಷ್ಟು ನಮಗೆ ಸಹಕಾರವನ್ನು ಅಧ್ಯಕ್ಷರು ನೀಡ್ತಾ ಬಂದಿದ್ದಾರೆ. ಅದೇ ರೀತಿ ಅಧ್ಯಕ್ಷರು ಅವರೊಂದಿಗೆ ನಮ್ಮ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ನಮಗೆ ಒಳ್ಳೆ ರೀತಿಯ ನಮ್ಮ ಈ ಸಂಘದ ಬೆಳವಣಿಗೆಗೆ ಉತ್ತಮವಾದ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಮುಖ್ಯವಾಗಿ ನಮ್ಮ ಮಾನ್ಯ ಅಧ್ಯಕ್ಷರು ಯಾವಾಗಲೂ ನಾವು ಮರೆಯುವಂತಿಲ್ಲ. ಅವರ ಎಂಥ ಸಂದರ್ಭದಲ್ಲೂ ಕೂಡ ನಮಗೆ ಅವರು ನನ್ನಿಂದ ಆಗುವುದಿಲ್ಲ ಅಂತ ಹೇಳುವ ವಿಷಯಗಳು, ಎಂಥ ಕಷ್ಟ ಬಂದರೆ ನಮಗೆ ಒಳ್ಳೆ ರೀತಿಯ ಸಹಕಾರ, ನಮಗಾಗಿ ನಮ್ಮ ಸಿಬ್ಬಂದಿಯರಿಗೆ ಯಾವುದೇ ಸೌಲಭ್ಯ ನೀಡೋದಾದ್ರೂ ಅದನ್ನು ತುಂಬ ವಿಳಂಬ ಮಾಡಬೇಕು. ಕ್ಷಿಪ್ರಗತಿಯಲ್ಲಿ ನಮಗೆ ಯಾವುದೇ ರೀತಿಯ ಸಿಬ್ಬಂದಿಗಳಿಗೆ ಸಿಗುವ ಸಾಲ ಸವಲತ್ತನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ನಮಗೆ ಆ ಕೊಟ್ಟ ಸಮಯಕ್ಕೆ ಕೊಟ್ಟು ಸಾಕಷ್ಟು ಬಂದಿದೆ. ತುಂಬ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ, ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಹಾಗೆ ಪೊಲಿಟಿಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನೀವು ನಮ್ಮೊಟ್ಟಿಗೆ ಸಾಧಾರಣ 1 ಗಂಟೆ 1.5 ಗಂಟೆಗಿಂತ ಜಾಸ್ತಿ ನಮ್ಮೊಟ್ಟಿಗೆ ಇದ್ವಿ. ನಮ್ಮ ಹತ್ರ ಎಲ್ಲ ಕೇಳುವಂಥ ಏನೆಲ್ಲ ಕೇಳಬೇಕು ಅದನ್ನೆಲ್ಲ ಕೇಳಿದ್ವಿ. ನಾವು ಹೇಳಿದನ್ನು ಹೆಚ್ಚು ಕಮ್ಮಿ ಇರ್ಬೋದು, ಆದರೂ ಕೂಡ ನಾವು ಹೆಚ್ಚು ಕಮ್ಮಿ ಹೇಳಿದ್ರು ಕೂಡ ನೀವು ಅದನ್ನೆಲ್ಲ ಹೇಳಿ ಸರಿ ಮಾಡಿಕೊಂಡು ಹೇಳ್ತೀವಿ. ಆದ್ದರಿಂದ 1-1.5-2 ಗಂಟೆ ಸಮಯವನ್ನು ನಮಗೆ ಕೊಟ್ಟಿದ್ದೀವಿ. ನಮ್ಮ ಸಂಸ್ಥೆಯದ್ದು, ನಮ್ಮದು, ನಮ್ಮ ಸಿಬ್ಬಂದಿ ವರ್ಗದವರದ್ದು, ನಮ್ಮ CEO ಎಲ್ಲರನ್ನೂ ವಿಚಾರವನ್ನು ಕೇಳಿದ್ವಿ. ಆದ್ದರಿಂದ ನಿಮಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ಪರವಾಗಿ ಅವರನ್ನು ಸಲ್ಲಿಸ್ತಾ ಇದ್ದೀವಿ. ತುಂಬ ಧನ್ಯವಾದಗಳು ಸರ್. ಇಷ್ಟೊತ್ತು ತಾವು ನೋಡಿದಲ್ಲ ವೀಕ್ಷಕರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆ ತಾಲೂಕು ವ್ಯಾಪ್ತಿಯ ವ್ಯವಸಾಯ ಸೇವಾ ಸಹಕಾರಿ ಸಂಘ ಬೆಳವಾಯಿ ಇದರ ಅಧ್ಯಕ್ಷರಾದಂತಹ ಶ್ರೀಯುತ ಭಾಸ್ಕರ್ ಎಸ್ ಕೋಟ್ಯಾನ್ ಸರ್ ಇವರ ಮಾತುಗಳನ್ನು, ಅದರ ಜೊತೆಗೆ ಒಂದು ಸಂಸ್ಥೆಯ CEO ಆದಂತಹ ಸುರೇಶ್ ರಾವ್ ಅವರ ಮಾತುಗಳನ್ನು, ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ
www.politiciansindia.com. ಜೈ ಹಿಂದ್, ಜೈ ಕರ್ನಾಟಕ.